नमः सिद्धेभ्यः ओम नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो उवज्झायाणं नमो लोये सौवसाहूणं केशो पंच नमो यारो सौव पावपणासनो मंगलानं च सव्वेशिं पढ़मं हवै मंगलम् पढ़मं हवै मंगलम्। पंच परमेष्टि भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की संदृष्टि क्रमांक 10A ಇದರಲ್ಲಿ ಸಕಲೇಂದ್ರಿಯ ವಿಕಲೇಂದ್ರಿಯ ಮತ್ತು ಏಕೇಂದ್ರಿಯ ಈ ಜೀವಗಳಲ್ಲಿ ಸಮೂರ್ಛನ ಜನ್ಮವನ್ನು ಹೇಳಿ ಸಮೂರ್ಛನ ಜನ್ಮದ ಜೊತೆಯಲ್ಲಿ ಪರ್ಯಾಪ್ತಕ ನಿರ್ವೃತ್ತಿ ಅಪರ್ಯಾಪ್ತಕ ಮತ್ತು ಲಬ್ಧಿ ಅಪರ್ಯಾಪ್ತಕ ಈ ಮೂರು ಅವಸ್ಥೆಗಳಲ್ಲಿ ಎಷ್ಟು ಗುಣಸ್ಥಾನಗಳು ಯಾವ ಜೀವಿಗೆ ಇರಬಹುದು ಅನ್ನುವಂಥ ಚರ್ಚೆ ಇದರಲ್ಲಿದೆ. ಏನಾಯ್ತು? पेज नंबर बता दो। 55 मिल गए हिंदी में। हिंदी किसी के पास नहीं? पेज नंबर 55। जन्म भेदों के साथ में यहाँ पर गुणस्थान स्वामित्व और गुणस्थान बताया जा रहा है। जन्म के 3 भेद हैं, समूर्छन जन्म, गर्भ जन्म, ಉಪಪಾದ ಜನ್ಮ. ಇನ್ನು ಕನ್ನಡದಾಗ ಹೇಳೋದು ಹಿಂದಿದಾಗ ಹೇಳೋದು ಹಿಂಗಾಗೋದಿಲ್ಲ. चलेगा? समझे? वो तो पढ़ने से भी समझ में आएगा और कुछ सुनने से भी समझ में आ जाएगा. ಕನ್ನಡದಾಗ ಹೇಳೋದು. ಜನ್ಮಕ್ಕೆ ಎಷ್ಟು ಭೇದ ಇದಾವು? 3 ಭೇದ. ಸಮೂರ್ಛನ ಜನ್ಮ, ಗರ್ಭ ಜನ್ಮ. ಗರ್ಭ ಜನ್ಮ ಉಪಪಾದ ಜನ್ಮದ ಚರ್ಚೆ ಚಾರ್ಟ್ ನಂಬರ್ ಬಿ ದಲ್ಲಿದೆ. ಎದಲ್ಲಿ ಯಾವ ಜನ್ಮದ ಚರ್ಚೆ ಇದೆ? ಸಮೂರ್ಛನ ಜನ್ಮ. ಸಮೂರ್ಛನ ಜನ್ಮ ಇರುವಂತಹ ಗತಿಗಳು ಕೇವಲ 2, ಮನುಷ್ಯ ಗತಿ ಮತ್ತು ತ್ರಿಯಂಚಿ ಗತಿ. ಇನ್ನು ಮನುಷ್ಯರ ಚರ್ಚೆಯನ್ನ ಇಲ್ಲಿ ವಿಷದ ರೂಪದಲ್ಲಿ ಮಾಡಿಲ್ಲ, ಮನುಷ್ಯರ ಭೇದಗಳನ್ನು ಹೇಳಿಲ್ಲ. ಯಾಕೆಂದ್ರೆ ಮನುಷ್ಯ ಗತಿಯ ಚಾರ್ಟ ಎಕ್ಸ್ಟ್ರಾ ಆಗೋದಿದೆ, ಮುಂದಿದೆ. ಅದು ಮನುಷ್ಯ ಗತಿಗೆ ಸಂಬಂಧಪಡುವಂತ ಚಾರ್ಟ್ ಮುಂದಿದೆ. ಆದ್ರೆ ಇಲ್ಲಿ ವಿಶೇಷ ಚರ್ಚೆ ಯಾಕೆ ಆಗಲಿಲ್ಲ ಅಂತಂದ್ರೆ ಸಮೂರ್ಛನ ಮನುಷ್ಯರ ಹೆಚ್ಚು ಭೇದಗಳಿಲ್ಲ. ಹಾಗೆ ಸಮೂರ್ಛನ ತಿರೆಂಚಿಗಳ ಭೇದ ಇಷ್ಟೆಲ್ಲ ಇವೆ. ಸಕಲೇಂದ್ರಿಯ, ವಿಕಲೇಂದ್ರಿಯ, ಅದರೊಳಗೆ ಏಕೇಂದ್ರಿಯ, ಅದರೊಳಗೆ ಮತ್ತೆ ವನಸ್ಪತಿ ಕಾಯಿಕದಲ್ಲಿ ಸಾಧಾರಣ, ಪ್ರತ್ಯೇಕ, ಈ ತರ ಇವೆಲ್ಲ ಸಮೂರ್ಛನ ಜೀವಗಳು. ಮನುಷ್ಯರಲ್ಲಿ ಇಷ್ಟೊಂದು ಭೇದಗಳಿದಾವೇನು? ಅದಕ್ಕೆ 1 ಲೈನ್ದಲ್ಲಿ 2 ಲೈನ್ದಲ್ಲಿ ಮುಗಿದು ಹೋಗುತ್ತೆ ಅದರ ಚರ್ಚೆ. ತಿರ್ಯಂಚ ಗತಿಯಲ್ಲಿ
ಸಮೂರ್ಛನ ತಿರ್ಯಂಚರು ಎಲ್ಲೆಲ್ಲಿ ಇದ್ದಾರೆ ಅಂತಂದ್ರೆ ಸಮೂರ್ಛನ ಜೀವರುಗಳು ಸಮೂರ್ಛನ ಜೀವರುಗಳು ಎಲ್ಲೆಲ್ಲಿ ಇದ್ದಾರೆ ಅಂದರೆ ಸಕಲೇಂದ್ರಿಯದಲ್ಲೂ ಇದ್ದಾರೆ, ವಿಕಲೇಂದ್ರಿಯದಲ್ಲಿ ಮತ್ತು ಏಕೇಂದ್ರಿಯದಲ್ಲಿ. ಆಮೇಲೆ ಸಕಲೇಂದ್ರಿಯದಲ್ಲಿ ಪರ್ಯಾಪ್ತಕ ಸಮೂರ್ಛನ ಜೀವಿಗಳು ಇವೆ ಏನು? ಪರ್ಯಾಪ್ತ ನಾಮಕರ್ಮವುಳ್ಳ ಸಮೂರ್ಛನ ಜೀವಿಗಳೂ ಸಹ ಇವೆ ಏನು? ಇವೆ. ವಿಕಲೇಂದ್ರಿಯದಲ್ಲಿ ಅಲ್ಲಿಯೂ ಕೂಡ ಇವೆ ಎಲ್ಲ ಕಡೆಗೆ. ಆಮೇಲೆ ಏಕೇಂದ್ರಿಯಗಳಲ್ಲಿ ಅಲ್ಲಿಯೂ ಕೂಡ ಇವೆ. ಏಕೇಂದ್ರಿಯದಲ್ಲಂತೂ ಬಾದರ ಮತ್ತು ಸೂಕ್ಷ್ಮ ಎರಡು ಪ್ರಕಾರದ ಜೀವಿಗಳಿವೆ. ಆದರೆ ಸಕಲೇಂದ್ರಿಯದಲ್ಲಿ ಸೂಕ್ಷ್ಮ ಇಲ್ಲ, ಕೇವಲ ಬಾದರ. ವಿಕಲೇಂದ್ರಿಯದಲ್ಲಿ ಸೂಕ್ಷ್ಮ ಇಲ್ಲ, ಕೇವಲ ಬಾದರ ಇವೆ. ಏಕೇಂದ್ರಿಯದಲ್ಲಿ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿಕಾಯಿಕ ಇವು ಬಾದರವೂ ಇವೆ ಮತ್ತು ಸೂಕ್ಷ್ಮವೂ ಇವೆ. ಇನ್ನು ಬಾದರದಲ್ಲಿ ಪರ್ಯಾಪ್ತಕ ಜೀವಿಗಳು ಇವೆ, ಅಪರ್ಯಾಪ್ತಕ ಜೀವಿಗಳು ಇವೆ. ಅಪರ್ಯಾಪ್ತಕ ಅಂದ್ರೆ ಲಬ್ಧಿ ಅಪರ್ಯಾಪ್ತಕ, ಮತ್ತು ಪರ್ಯಾಪ್ತಕ ಅಂತಂದ್ರೆ ನಿರ್ವೃತ್ತಿ ಅಪರ್ಯಾಪ್ತಕ ಮತ್ತು ಪರ್ಯಾಪ್ತಕ. ಪರ್ಯಾಪ್ತ ನಾಮಕರ್ಮವುಳ್ಳ ಜೀವ ನಿರ್ವೃತ್ತಿ ಅಪರ್ಯಾಪ್ತಕದಲ್ಲಿ ಇದ್ದುಕೊಂಡು ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡ ನಂತರ ಪರ್ಯಾಪ್ತಕ ಅಂತ ಅನಿಸಿಕೊಳ್ತದೆ. ಈ ಎಲ್ಲವುಗಳಲ್ಲಿ ನಮಗೆ ತಿಳಿದುಕೊಳ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಇವುಗಳ ಭೇದವನ್ನ ತಿಳಿದುಕೊಳ್ಳುವುದರ ಜೊತೆಗೆ ಪರ್ಯಾಪ್ತಕ ಅವಸ್ಥೆಯಲ್ಲಿ, ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ, ಲಬ್ಧಿ ಅಪರ್ಯಾಪ್ತ ಗುಣಸ್ಥಾನಗಳನ್ನು ತಿಳ್ಕೊಳ್ಳೋದಿದೆ. ಈ ಗುಣಸ್ಥಾನ ತಿಳಿದು ಬಂತು ಅಂತಂದ್ರೆ ಎಲ್ಲೂ ನಮ್ಗೆ ಯಾವುದೂ ಸ್ವಾಧ್ಯಾಯ ಮಾಡುವಾಗಲಿ ಅಥವಾ ಒಂದು ಚಿಂತನದ ವಿಷಯ ಬಂತು ಅಥವಾ ಯಾರಾದ್ರೂ ಏನಾದ್ರೂ ಕೇಳಿದ್ರು ಅಂತಹ ಸಂದರ್ಭಗಳಲ್ಲಿ ನಮಗೆ ಒಂದು ಸಮಸ್ಯೆ ಉಂಟಾಗಲ್ಲ. ಗುಣಸ್ಥಾನದ ವಿಷಯ ಗೊತ್ತಿತ್ತು ಅಂತಂದ್ರೆ ಎಲ್ಲೂ ಕೂಡ ನಮ್ಮ ಚಿಂತನ ನಿಲ್ಲಲ್ಲ, ಮುಂದೆ ಹೋಗ್ತದೆ. ಯಾವುದೋ ಪ್ರಶ್ನೆ ಮಾಡಿದ್ರು ನಮ್ಮ ಪ್ರಶ್ನೆ ನಿಲ್ಲುವುದೇ ಇಲ್ಲ, ಅದಕ್ಕೆ ಉತ್ತರ ನಾವು ಕೊಟ್ಟೇ ಕೊಡ್ತೀವಿ, ನಿಜವಾದ ಉತ್ತರ ಕೊಡ್ತೀವಿ. ಅದಕ್ಕಾಗಿ ಇಲ್ಲಿ ತ್ರಿಯಂಚ ಗತಿಯನ್ನು ಕುರಿತು ಸಕಲೇಂದ್ರಿಯ, ವಿಕಲೇಂದ್ರಿಯ ಮತ್ತು ಏಕೇಂದ್ರಿಯಗಳಲ್ಲಿ ಪರ್ಯಾಪ್ತಕ ಮತ್ತು ಲಬ್ಧಿ ಅಪರ್ಯಾಪ್ತಕದಲ್ಲಿ ಗುಣಸ್ಥಾನಗಳನ್ನು ಹಚ್ಚೋದಿದೆ. ಇನ್ನು ಸಮೂರ್ಛನ ತ್ರಿಯಂಚರಿಗೆ ಪಂಚೇಂದ್ರಿಯ ಇದ್ದಾಗ, ಸೌಜ್ಞಿ ಪಂಚೇಂದ್ರಿಯ ಇದ್ದಾಗ, ಭವ್ಯ ಇದ್ದಾಗ ಯಾವುದಾದ್ರೂ ಸಹನನ ಇದ್ದೇ ಇರ್ತದೆ. ತ್ರಿಯಂಚ ಗತಿಯಲ್ಲಿ ಎಷ್ಟು ಸಹನಗಳು? 6 ಸಹನಗಳಿವೆ. ಸಹನನೂ ಇದೆ, ಸಂಹನನ ಮತ್ತು ಭವ್ಯ ಜೀವಿದೆ. ಅಂತಹ ಜೀವಿಗಳಿಗೆ ಅಥವಾ ಅಭವ್ಯ ಜೀವಿ ಇದೆ, ಅಂತಹ ಜೀವಿಗಳಿಗೆ, ಭವ್ಯ ಜೀವಿಗಳಿಗೆ ಗುಣಸ್ಥಾನ ಎಷ್ಟಿರಬಹುದು ಅಂದ್ರೆ, ಭವ್ಯ ಜೀವಿತ್ತು ಪರ್ಯಾಪ್ತ ನಾಮಕರ್ಮದ ಉದಯ ಇತ್ತು ಅಂತಂದ್ರೆ 1 ರಿಂದ 5 ಗುಣಸ್ಥಾನ ಆಗಬಹುದು. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮರಣ ಇದೆಯೇನು? ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮರಣ ಇದೆಯೇನು? ಇಲ್ಲ, ಜನ್ಮಿದೆ. ಜನ್ಮ ತಗೊಂಡು ಬಂದಿರತಕ್ಕಂಥ ಜೀವ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವ ತನಕ ಅದು ನಿರ್ವೃತ್ತಿ ಅಪರ್ಯಾಪ್ತಕ. ಎಷ್ಟು ಪರ್ಯಾಪ್ತಿಗಳು? ಕಮ್ಮಿಯಿಂದ ಕಮ್ಮಿ 2. ಮೊದಲಿನ 2 ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವ ತನಕ ಮಾತ್ರ ಅದು ನಿರ್ವೃತ್ತಿ ಅಪರ್ಯಾಪ್ತಕ. 2 ಪೂರ್ಣ ಅದು ಅಂತಂದ್ರೆ ಉಳಿದ ಪರ್ಯಾಪ್ತಿಗಳು ಎಷ್ಟು? 4 ಪರ್ಯಾಪ್ತಿಗಳು ಪೂರ್ಣ ಆಗದಿದ್ದರೂ ಕೂಡ ಅದು ಪರ್ಯಾಪ್ತಕ ಅಂತ ಅನಿಸ್ಕೊಂತು ಮಾಡಿಕೊಳ್ತದೆ. ಆದ್ರೆ 2 ಪೂರ್ಣ ಮಾಡಿಕೊಳ್ತು ಅಂತಂದ್ರೆ ಅದು ಪರ್ಯಾಪ್ತಕ ಆಯ್ತು. ಆಹಾರ, ಶರೀರ ಎಲ್ಲಕ್ಕಿಂತ ಕಡಿಮೆಯಾದ ಅಂತರ್ಮುಹೂರ್ತ ಅದಕ್ಕೆ ಬೇಕು? ಆಹಾರ ಪರ್ಯಾಪ್ತಿಗೆ. ಅದಕ್ಕಿಂತ ಡಬಲ್ ಅಂತರ್ಮುಹೂರ್ತ ಶರೀರಕ್ಕೆ, ಅದಕ್ಕಿಂತ ದೊಡ್ಡದು ಇಂದ್ರಿಯಿಗೆ, ಅದಕ್ಕಿಂತ ದೊಡ್ಡದು. ಹೀಗೆ ದೊಡ್ಡ ಅಂತರ್ಮುಹೂರ್ತಗಳು ಎಷ್ಟದು? ಒಂದಕ್ಕಿಂತ ಒಂದು ದೊಡ್ಡದು 6 ಪರ್ಯಾಪ್ತಿಗಳದು.
ಇದರಲ್ಲಿ 6 ಪರ್ಯಾಪ್ತಿಗಳಲ್ಲಿ 6 ಅಂತರ್ಮುಹೂರ್ತಗಳು ಬೇಕು. 6 ಅಂತರ್ಮುಹೂರ್ತಗಳು ಬೇಕು. ಇನ್ನು 6 ಅಂತರ್ಮುಹೂರ್ತಗಳು ಆ ಬಾಕ್ಸ್ ಸ್ವಲ್ಪ ಇನ್ನು ಕಾಗದ ಹೊರಗೆ ತೆಗೀರಿ, ಆವಾಜ್ ಸರಿಯಾಗಿ ಬರ್ತಾ ಇಲ್ಲ. ಕಾಗದ ತೆಗೀರಿ, ಒಂದು ಸ್ವಲ್ಪ ಇನ್ನೂ ಹೊರಗೆ ಪೂರಾ ಹಂಗ ಅಲ್ಲೇ ಬಿಡ್ರಿ. ಈಗ ಸ್ಪಷ್ಟ ಬರ್ಕೈತಲ್ಲ. ಆರು ಪರ್ಯಾಪ್ತಿಗಳಿವೆ. 6 ಪರ್ಯಾಪ್ತಿಗಳಲ್ಲಿಯ ಎಷ್ಟು ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡ ನಂತರ ಜೀವಿಗೆ ಪರ್ಯಾಪ್ತಕ ಅನ್ನಬೇಕು? 2. ಆದರೆ ಉಳಿದ 4 ಪರ್ಯಾಪ್ತಿಗಳು ಪೂರ್ಣ ಆಗದಿದ್ರೂ ಕೂಡ ಆ ಪರ್ಯಾಪ್ತಕ ಅನ್ನಬೇಕಾಗಿತ್ತಲ್ಲ. ನಿರ್ವೃತ್ತಿಯ ಪರ್ಯಾಪ್ತಕ ಅಂದ್ರೆ 2 ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವ ತನಕ ನಿರ್ವೃತ್ತಿಯ ಪರ್ಯಾಪ್ತಕ. 2 ಪೂರ್ಣ ಅದು ಅಂತಂದ್ರೆ ಅದು ಪರ್ಯಾಪ್ತಕ. ಉಳಿದ ಪರ್ಯಾಪ್ತಿಗಳು ಅಪೂರ್ಣ ಇವೆ, ಆದರೂ ಕೂಡ ಪರ್ಯಾಪ್ತಕದು. ಆದರೂ ಕೂಡ ಅದು ಪರ್ಯಾಪ್ತಕ ಅನಿಸ್ಕೊಂತು ಯಾವಾಗ 2 ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡಾಗ. ಇಲ್ಲಿ ಗುಣಸ್ಥಾನಗಳನ್ನು ಅಂತರ್ಮೂರ್ತಿ ದೊಡ್ಡದಾಗ್ತಾ ಹೋಗಿವೆ. ಮೊದಲನೇ ಅಂತರ್ಮೂರ್ತಿ ಎಲ್ಲಕ್ಕಿಂತ ಚಿಕ್ಕದು, ಅದಕ್ಕಿಂತ ಡಬಲ್ 2ನೇದು, ಅದಕ್ಕಿಂತ ಡಬಲ್ 3ನೇದು, ಹೀಗೆ ಸಮಯ ಹೆಚ್ಚಾಗಿದೆ ಎಲ್ಲದರೊಳಗೆ. ಆದರೂ ಮತ್ತು 6 ಅಂತರ್ಮುಹೂರ್ತ ಸೇರಿಸಿ ನೋಡಿದ್ರೂ ಒಂದು ಅಂತರ್ಮುಹೂರ್ತ ಇದೆ, ಒಂದೇ ಅಂತರ್ಮುಹೂರ್ತ. ಇನ್ನು 6 ಪರ್ಯಾಪ್ತಿಗಳ ಕಾಲ ಪೂರ್ಣ ಆಯಿತು ಅಂತಂದ್ರೆ ಅದು ಪ್ರಾಣಗಳಿಗೆ ಬಂತು, ಪ್ರಾಣಾವಸ್ಥೆಗೆ ಬಂತು. ಪರ್ಯಾಪ್ತಿಗಳು ಕಾರಣ ಮತ್ತು ಪ್ರಾಣಗಳು ಕಾರ್ಯ. ಈ ತರ ಕಾರಣ ಕಾರ್ಯದ ವ್ಯವಸ್ಥೆ ಇದೆ. ಸಕಲೇಂದ್ರಿಯದಲ್ಲಿ ಎಷ್ಟು ಗುಣಸ್ಥಾನಗಳು? ಸಮೂರ್ಛನ ಜೀವಕ್ಕೆ ಪರ್ಯಾಪ್ತಕ ಅವಸ್ಥೆಯಲ್ಲಿ 1 ರಿಂದ 5 ಗುಣಸ್ಥಾನಗಳಿವೆ. ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1 ಗುಣಸ್ಥಾನ ಇದೆ, 2 ಇಲ್ಲ. ಸೌಜ್ಞಿ ಪಂಚೇಂದ್ರಿಯ ಸಮೂರ್ಛನ ಜೀವಿಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 1 ಗುಣಸ್ಥಾನ. ಏಕೇಂದ್ರಿಯ ಪೃಥ್ವಿ ಕಾಯಿಕದಲ್ಲಿ 2, ಪರ್ಯಾಪ್ತಕ ನಿರ್ವೃತ್ತಿ ಅಪರ್ಯಾಪ್ತಕದಲ್ಲಿ 2 ಗುಣಸ್ಥಾನಗಳು. ಆದರೆ ಪಂಚೇಂದ್ರಿಗೆ 1. ಈ ತರ ಯಾಕೆ? ಸಮ್ಯಕ್ತ್ವಚ್ಯುತ ಆಗಿರತಕ್ಕಂತಹ ಜೀವ 2ನೇ ಗುಣಸ್ಥಾನದಲ್ಲಿ ಮರಣ ಮಾಡಿಕೊಂಡಿತ್ತು ಅಂತಂದ್ರೆ ಏಕೇಂದ್ರಿಯ ಆಗಬಹುದು, ಆದರೆ ಪಂಚೇಂದ್ರಿಯ ಆಗುಲ್ಲ. ಸಮ್ಯಕ್ತ್ವಚ್ಯುತಂತೂ ಆಗೇ ಆಗಿದೆ, 2ನೇ ಗುಣಸ್ಥಾನಕ್ಕೆ ಬಂತು. ಇಲ್ಲಿ ಮರಣ ಹೊಂದಿ ಏಕೇಂದ್ರಿಯ ಪರ್ಯಾಯದಲ್ಲಿ ಹೋಗಬಹುದಂತೆ, ಆದ್ರೆ ಪಂಚೇಂದ್ರಿಯ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಏಕೇಂದ್ರಿಯ ಪರ್ಯಾಯ ಕೆಟ್ಟ ಪರ್ಯಾಯ, ಏನ್ ಪಂಚೇಂದ್ರಿಯ ಪರ್ಯಾಯ ಕೆಟ್ಟದ್ದು? 2ನೇ ಗುಣಸ್ಥಾನದಲ್ಲಿ ಸಾಯುವಂತಹ ಜೀವ ಏಕೇಂದ್ರಿಯ ಆಗ್ತಾ ಇದೆ, ಪಂಚೇಂದ್ರಿಯ ಯಾಕೆ ಆಗ್ತಾ ಇಲ್ಲ? ಒಳ್ಳೆಯ ಪರ್ಯಾಯದಲ್ಲಿ ಹೋಗ್ಬೇಕಲ್ಲ 2ನೇ ಗುಣಸ್ಥಾನದ ಸಂಗಡ. ಪರಿಣಾಮಗಳ ಅಭಾವ ಇದೆ. ಅಲ್ಲಿ ಯಾವುದೂ ತರ್ಕ ಮಾಡುವಂತ ಅವಶ್ಯಕತೆ ಇಲ್ಲ. ಜೀವಿಗೆ ಸೌಜ್ಞಿ ಪಂಚೇಂದ್ರಿಯ ಸಮೂರ್ಛನ ಯಾಕಂದ್ರೆ ಸಮೂರ್ಛನ ಅವಸ್ಥೆ ಇದೆ, ಇದು ಕೂಡ ಸಮೂರ್ಛನ ಇದೆ. ಪೃಥ್ವಿ ಕಾಯಿಕ, ಜಲಕಾಯಿಕ ಎಲ್ಲ ಸಮೂರ್ಛನ ಭೇದಗಳಿವು, ಎಲ್ಲ ಸಮೂರ್ಛನ ಭೇದಗಳಿವು.
ಅಂದರೆ ಪರಿಣಾಮಗಳ ಅಭಾವ ಇದೆ ಅಂತ ಹೇಳಿದಾರಷ್ಟೇ. ಮನುಷ್ಯ ಜೀವ ಲಬ್ಧಿ ಪರ್ಯಾಪ್ತಕವು. ಅವು ನಾಲ್ಕು ಗತಿಗಿಲ್ಲ, ದೇವಗತಿಗೆ ಹೋಗಲ್ಲ, ನರಕ ಗತಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ತಿರ್ಯಂಚ ಮತ್ತು ಮನುಷ್ಯ ಭೂಮಿಗೆ ಹೋಗಲ್ಲ, ಭೂಮಿ ತಿರ್ಯಂಚ ಆಗೋಲ್ಲ, ಭೂಮಿ ಮನುಷ್ಯರಾಗೋಲ್ಲ, ದೇವ ಆಗಕ್ಕೆ ಸಾಧ್ಯ ಇಲ್ಲ, ನರಕ ಹೋಗಕ್ಕೆ ಸಾಧ್ಯ ಇಲ್ಲ. ಕರ್ಮಭೂಮಿಯ ತಿರ್ಯಂಚ, ಕರ್ಮಭೂಮಿಯ ಮನುಷ್ಯ ಆಗಬಹುದು. ಸಮೂರ್ಛನ್ ಸತ್ ಸಮೂರ್ಛನೂ ಆಗಬಹುದು, ಸಮೂರ್ಛನ್ ಸತ್ತು ಪರ್ಯಾಪ್ತಕ್ ಮನುಷ್ಯನೂ ಆಗಬಹುದು, ಪರ್ಯಾಪ್ತಕ್ ತಿರ್ಯಂಚ ಆಗಬಹುದು, ಸಮೂರ್ಛನ್ ತಿರ್ಯಂಚ ಆಗಬಹುದು. ಲಬ್ಧಿ ಪರ್ಯಾಪ್ತಕ್ ಸಮೂರ್ಛನ್ ತಿರ್ಯಂಚನೂ ಆಗಬಹುದು. ಅಲ್ಲೇ ಸತ್ತು ಅಲ್ಲಿನೂ ಹುಟ್ಟಬಹುದು. ಒಂದು ಉದಾಹರಣೆ, ಮನುಷ್ಯ ನಮ್ಮ ಮಲಮೂತ್ರದಲ್ಲಿರ್ತಕ್ಕಂತಹ ಆ ಲಬ್ಧಿ ಅಪರ್ಯಾಪ್ತಕ ಮನುಷ್ಯರು, ಒಬ್ಬ ಮನುಷ್ಯ ಅಲ್ಲಿ ಸತ್ತು ನಮ್ಮ ಮನೆಯಲ್ಲಿನೇ ಮನುಷ್ಯ ಆಗಿ ಹುಟ್ಟಬಹುದು. ಯಾಕ ಆಗಬಾರ್ದು? ಬಹಳ ಸಂಸಾರ ವಿಚಿತ್ರ ಇದೆ. ಸಂಸಾರದ ಜನ್ಮ ಬಹಳ ವಿಚಿತ್ರ ಇದೆ. ನಮ್ಮ ಮಲಮೂತ್ರದಲ್ಲಿರತಕ್ಕಂತಹ ಒಂದು ಲಬ್ಧಿ ಅಪರ್ಯಾಪ್ತಕ ಸಮೂರ್ಛನ್ ಜೀವ ಎಷ್ಟು ಆಯುಷ್ಯದಕ್ಕೆ ಶ್ವಾಸದ 18ನೇ ಭಾಗ ಪ್ರಮಾಣ ಆಯುಷ್ಯ, ಅದನ್ನು ಪೂರ್ತಿ ಮಾಡಿ ಸತ್ತು ಮತ್ತೆ ಮನುಷ್ಯ ಆಯು ಕಟ್ಕೊಂಡು ಸಾಯುವಾಗ ಅದರಿಂದ ಬಂದು ಯಾರ ಮಲಮೂತ್ರದಲ್ಲಿ ಅದು ಜನ್ಮ ತಾಳಿತಲ್ಲ ಅವರ ಗರ್ಭದಿಂದ ಹುಟ್ಟಬಹುದು ಅದು ಮನುಷ್ಯಾಗಿ. ಬಹಳ ವಿಚಿತ್ರ ಇದೆ ಸಂಸಾರ. ಈ ಆತ್ಮ ಎಲ್ಲೆಲ್ಲಿ ಜನ್ಮ ಮರಣಗಳನ್ನು ಮಾಡ್ತಾನೆ ಅನ್ನೋದು ವಿಚಾರ ಮಾಡಿದರೆ ಬಹಳ ವಿಚಿತ್ರ ಇದೆ. ಮನುಷ್ಯ ಸತ್ತು, ಒಬ್ಬ ಮನುಷ್ಯ ಇದ್ದಾನೆ ಅಂತ ಇಟ್ಕೊಳ್ಳಿ, ಒಬ್ಬ ಮನುಷ್ಯ ಸತ್ತು ಸಮೂರ್ಛನ್ ಮನುಷ್ಯ ತನ್ನ ಮಲಮೂತ್ರದಲ್ಲಿ ಆಗಬಹುದು. ಸಮೂರ್ಛನ್ ಜೀವಕ್ಕೆ ಭವ್ಯನೂ ಇರಬಹುದು, ಅಭವ್ಯನೂ ಇರಬಹುದು. ಮನುಷ್ಯ ಗತಿ ಇದೆ. ಅದು ಭವ್ಯ ಜೀವನೂ ಬರಕ್ ಸಾಧ್ಯ, ಅಭವ್ಯ ಜೀವನೂ ಬರಕ್ ಸಾಧ್ಯ. ಮನುಷ್ಯ ಸತ್ತ ಸಮೂರ್ಛನ್ ಮನುಷ್ಯನಾಗಿ ತನ್ನ ಮಲಮೂತ್ರದಲ್ಲಿನೇ ಜನ್ಮ ತಾಳಬಹುದು. ಪರಿಣಾಮ ಮನುಷ್ಯಾಯು ಕಟ್ಟಿಕೊಂಡು ಜನ್ಮ ತಾಳಬಹುದು. ಬಹಳ ವಿಚಿತ್ರ ಇದೆ. ಮನುಷ್ಯ ಸತ್ತು ಸಕಲೇಂದ್ರಿಯ ಸಮೂರ್ಛನ್ ತಿರ್ಯಂಚಾಗಿ ಹುಟ್ಟಬಹುದು, ಪರ್ಯಾಪ್ತಕನೂ ಆಗಬಹುದು, ಲಬ್ಧಿ ಅಪರ್ಯಾಪ್ತಕದಲ್ಲೂ ಜನ್ಮ ತಾಳಬಹುದು. ಆದರೆ ಗುಣಸ್ಥಾನ ಒಂದನೇ ಗುಣಸ್ಥಾನದಿಂದ ಹೋಗಬೇಕು. ಎಷ್ಟು ಪ್ರಕಾರದ ಸಮೂರ್ಛನ್ ಜೀವಿಗಳಿವೆ ಇವು? ಎಲ್ಲೆಲ್ಲಿ ಹೋಗಬಹುದು, ಎಲ್ಲೆಲ್ಲಿ ಹೋಗುವುದಿಲ್ಲ ಎಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ತಿಳಿಗಾರಿ ಎಷ್ಟು ಯೋನಿಗಳಲ್ಲಿ ಹೋಗಿ ಹೊರ ಬಂದಿದೆ ಈ ಆತ್ಮ. ನಾನಾ ಪ್ರಕಾರದ ಜಾಗದಲ್ಲಿ ಜನ್ಮ ತಾಳಿ ಬಂದಿರೋದು. ಇನ್ನೆಷ್ಟು ಸಲ ಯಾತ್ರಾ ಮಾಡೋದಿದೆ ಇದಕ್ಕೆ ಕೇಳಬೇಕು, ಆತ್ಮನಿಗೇನೆ ಕೇಳಬೇಕು. ಸಮ್ಯಕ್ ದರ್ಶನ ಆಗಲಿಲ್ಲ ಅಂತಂದ್ರೆ ಇದೇ ತರ ನಡೆಯೋದು ನೋಡ್ರಿ. ಇದು ನಾವೇ ಸತ್ತು ನಮ್ಮ ಶರೀರದಲ್ಲಿ ಹುಟ್ಟೋದು, ಒಮ್ಮೆ ಸಮೂರ್ಛನ ಆಗೋದು, ಆಮೇಲೆ ಸಮೂರ್ಛನದಿಂದ ಸತ್ತು ಮತ್ತೆ ಮನುಷ್ಯ ಆಗೋದು, ಗರ್ಭದಿಂದ ಹುಟ್ಟೋದು, ಗರ್ಭಜಾಗಿ ಹುಟ್ಟೋದು, ಈ ತರನೂ ಆಗಬಹುದು. ಸಮೂರ್ಛನ್ ಸತ್ತು ಏಕೇಂದ್ರಿಗೂ ಹೋಗಬಹುದು, ಸಮೂರ್ಛನ್ ಸತ್ತು ದ್ವಿಂದ್ರಿಗೆ ಹೋಗಬಹುದು, ಸಮೂರ್ಛನ್ ಸತ್ತು ಸೌಜ್ಞಿ ಪಂಚೇಂದ್ರಿ ಸಮೂರ್ಛನ ಅವಸ್ಥೆಗೂ ಹೋಗಬಹುದು, ಪರ್ಯಾಪ್ತಕ ಅವಸ್ಥೆಗೂ ಹೋಗಬಹುದು, ಲಬ್ಧಿ ಅಪರ್ಯಾಪ್ತಕ ಅವಸ್ಥೆಗೂ ಹೋಗಬಹುದು.
ಒಂದು ಜೀವ ಸಾಯಿತು. ಮೊದಲನೇ ಸಲ ಹುಟ್ಟಿತು. ಸಮೂರ್ಛನ್ ಅಲ್ಲ, ಗರ್ಭಜ ಮನುಷ್ಯ ಆಗಿ ಒಬ್ಬರ ಗರ್ಭದಿಂದ ಒಂದು ಜೀವ ಹುಟ್ಟಿತು. ಹುಟ್ಟಿದ ತಕ್ಷಣ ಸಣ್ಣ ವಯಸ್ಸದಲ್ಲಿ ಸಾಯ್ತವಲ್ಲ, ಏನರಾಗಿ ಸಾಯ್ತು. ಸಾಯುವಾಗ ಮನುಷ್ಯಾಯು ಕಟ್ಕೊಂತು ಮತ್ತೆ ಅದ ಗರ್ಭಕ್ಕೆ ಬಂತು. ಯಾವ ಗರ್ಭದಿಂದ ಹುಟ್ಟಿತ್ತೋ ಅದೇ ಗರ್ಭಕ್ಕೆ ಬರಬಹುದು. ಹಾ, ಒಂದು ಮನುಷ್ಯ ಅಂತರ್ಮೂರ್ತ ಆಯಿತು, ಸತ್ತು ಮತ್ತೆ ಇಲ್ಲೇ ಬಂತು, ಮತ್ತೆ ಪರ್ಯಾಪ್ತಕ ಅವಸ್ಥೆ ಕಟ್ಕೊಂಡು ಮತ್ತೆ ಗರ್ಭಕ್ಕೆ ಬಂತು. ಬರಬಹುದಲ್ಲ? ಲಬ್ಧಿಯ ಪರ್ಯಾಪ್ತಕ್ಕಾಗಿ ಜನ್ಮ ತಾಳಬಹುದು, ಪರ್ಯಾಪ್ತಕ್ಕಾಗಿನೂ ಜನ್ಮ ತಾಳಬಹುದು. ಪತಿ ಸತ್ತು ಪುತ್ರ ಆಗಬಹುದು. ಪುತ್ರ ಸತ್ ಪತಿ ಆಗಬಹುದು. ಸಾಧ್ಯ ಇಲ್ಲ. ಎಷ್ಟು ಸಮಯ ಬೇಕು ಅದಕ್ಕೆ? ಮರಣ ನಂತರ ಕೇವಲ 4 ಸಮಯ ಬೇಕು. 4 ಸಮಯದೊಳಗೆ ಮತ್ತೊಂದು ಜಾಗಕ್ಕೆ ಹೋಗಿರ್ಬೇಕು ಅದು. ಹುಟ್ಟಬಹುದಲ್ಲ? 4 ಸಮಯ ಸಾಕಾಗ್ತಿದೆ ಅದಕ್ಕೆ ಹೋಗಾಕ. ತತ್ಕಾಲ ಮರಣ ಈ ಕಡೆ, ತತ್ಕಾಲ ಮನುಷ್ಯಾವಿನ ಬಂಧ, ತತ್ಕಾಲ ಜನ್ಮ. ಕಟ್ಕಿ ಇಲ್ಲೇ ಹೊಡಿತಿದ್ದಾರೆ ಯಾರು? ಅದಕ್ಕೆ ಇದನ್ನೆಲ್ಲ ನೋಡಿ ಏನಾಗಬೇಕು? ವೈರಾಗ್ಯ ಆಗಬೇಕು. ಅದ ಆಗೋಲ್ಲ ನೋಡ್ರಿ. ವೈರಾಗ್ಯ ಆಯಿತು ಅಂತಂದ್ರೆ ಪಾರಾಗೋದೈತಿ ಇಲ್ಲಿಂದ. ವೈರಾಗ್ಯ ಆಗಕ್ಕೆ ಪುಣ್ಯ ಬೇಕು, ಪುರುಷಾರ್ಥ ಬೇಕೋ ಪುಣ್ಯ ಬೇಕು? ಪುರುಷಾರ್ಥ ಬೇಕು, ದೃಢತಾ ಬೇಕು. ಪುಣ್ಯ ಇಲ್ಲದಿದ್ದರೂ ನಡೀತದೆ. ಪುರುಷಾರ್ಥ ಮಾಡಿದರೆ ಮುಗೀತು. ಪುರುಷಾರ್ಥದಿಂದ ಎಲ್ಲ ಸಾಧಿಸ್ಕೋಬಹುದು, ಮೋಕ್ಷ ಆಗಬಹುದು. ಪುರುಷಾರ್ಥ ಮಾಡಿದರೆ ಮೋಕ್ಷ ಇದೆ. ನಿಗೋಧದಿಂದ ಬಂದು ಮನುಷ್ಯ ಆಗಿ ಮೋಕ್ಷಕ್ಕೆ ಹೋಗಬಹುದು ಅಥವಾ ಇಲ್ಲ. 8 ವರ್ಷ ಅಂತರ್ಮುಹೂರ್ತ ಕಾಲ ಕಳೆದ ನಂತರ ಮೋಕ್ಷ ಆಗಬಹುದು. 8 ವರ್ಷದ ದೊಡ್ಡವರಾಗಬೇಕು. 8 ವರ್ಷ ಆದರೂ ದೊಡ್ಡವರಾಗಲೇಬೇಕು. ಅದಕ್ಕಿಂತ ಮೊದಲಂತೂ ಮೋಕ್ಷ ಇಲ್ಲ. ನಿಗೋಧದಿಂದ ಬಂದು ಮನುಷ್ಯ ಆಗಿ ಜನ್ಮದಾಯಿತು. 8 ವರ್ಷ ತುಂಬಿದು ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರ ಮುನಿ ದೀಕ್ಷಾ ತಗೊಂಡು 8ನೇ ವಯಸ್ಸಿಗೆ ಮೋಕ್ಷಕ್ಕೆ ಹೋಗಬಹುದು. ಭರತ್ ಚಕ್ರವರ್ತಿ ಮಕ್ಕಳು ಹೋಗಿದ್ದಾರೋ ಅಥವಾ ಇಲ್ಲ? ಆದಿನಾಥ್ ಭಗವಂತರ ಮೊಮ್ಮಕ್ಕಳು ಹೋಗಿದ್ದಾರೋ ಅಥವಾ ಇಲ್ಲ? ಹೋಗಿದಾರಲ್ಲ. ನಿಗೋಧದಿಂದ ಬಂದ ಹೋಗಿದ್ದಾರೆ ಅವರೆಲ್ಲ. ನಿಗೋಧದಿಂದ ಬಂದು ದ್ವೇಂದ್ರಿಯ ಪರ್ಯಾಯಕ್ಕೆ ಬಂದ್ರು. ದ್ವೇಂದ್ರಿಯ ಪರ್ಯಾಯದಿಂದ ನೇರವಾಗಿ ಮನುಷ್ಯ ಆದ್ರು. ಹಿಂದೆ ಅಂದು ನಿಗೋಧದಿಂದ ಹೊರಗೆ ಬಂದಿರಲಿಲ್ಲ ಆ ಜೀವಗಳು. 923 ಜೀವಗಳು ಹಿಂದೆ ಅಂದೂ
ನಿತ್ಯ ನಿಗೋಧವನ್ನು ಬಿಟ್ಟು ಹೊರಗೆ ಬಂದೇ ಇರಲಿಲ್ಲ. ನಿತ್ಯ ನಿಗೋಧದಿಂದ ಹೊರಗೆ ಬಂದಿದ್ದವು. ಅಲ್ಲಿಂದ ಏಕೇಂದ್ರಿಯದಿಂದ ದ್ವೇಂದ್ರಿಯ, ಅದು ದ್ವೇಂದ್ರಿಯದಿಂದ ಡೈರೆಕ್ಟ್ ಮನುಷ್ಯ. ಅದು ಯಾವ ಪುಣ್ಯ ಮಾಡಿದವು, ಯಾವ ಧರ್ಮ ಮಾಡಿದವು? ದ್ವೇಂದ್ರಿಯ ಅವಸ್ಥಾದಾಗ ಇದ್ಕೊಂಡು ಧರ್ಮ ಮಾಡಕ್ಕಾಗುಲ್ಲ, ಏಕೇಂದ್ರಿಯದಲ್ಲೂ ಧರ್ಮ ಮಾಡಲಿಕ್ಕೆ ಆಗುಲ್ಲ. ಯಾವ ಧರ್ಮ ಮಾಡಿ ಯಾವ ಪುಣ್ಯ ಕಟ್ಕೊಂಡು ಮತ್ ಮನುಷ್ಯಗತಿ ಹೆಂಗ್ ಸಿಕ್ತು? ಪುಣ್ಯ ಮಾಡುಲ್ದ. ಏಕೇಂದ್ರಿಯ ಜೀವಿಗಳಿಗೂ ಪುಣ್ಯ ಮಾಡುವಂತ ಶಕ್ತಿ ಇದೆ. ಧರ್ಮ ಮಾಡುವ ಶಕ್ತಿ ಇಲ್ಲ, ಆದರೆ ಪುಣ್ಯ ಮಾಡುವ ಶಕ್ತಿ ಇದೆ. ಧರ್ಮ ಅಂದ್ರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇದಕ್ಕೆ ಧರ್ಮ ಅಂದಿದ್ದಾರೆ. ಧರ್ಮ ಆಗಕ್ಕೆ ಸಾಧ್ಯತೆಯೇನು? ಏಕೇಂದ್ರಿಯ ಅವಸ್ಥೆಯಲ್ಲಿ, ದ್ವೇಂದ್ರಿಯ ಅವಸ್ಥೆಯಲ್ಲಿ, ಅಸೌಜ್ಞಿ ಪಂಚೇಂದ್ರಿಯ ತಕ್ಕಂತೂ ಧರ್ಮ ಮಾಡಕ ಸಾಧ್ಯವೇ ಇಲ್ಲ. ಇನ್ನು ಪುಣ್ಯ ಮಾಡಲಿಕ್ಕೆ ಸಾಧ್ಯತೆಯಿಲ್ಲೋ ಕೇಳಿದ್ರೆ ಪುಣ್ಯ ಮಾಡಬಹುದು. ಯಾವ ತರ ಅಂತಂದ್ರೆ ಕಷಾಯ ಮಂದಾಯಿತು ಅಂತಂದ್ರೆ ಪುಣ್ಯ ಪ್ರಕೃತಿಗಳು ಬಂದಾಗಬಹುದು. ಮನುಷ್ಯಗತಿ, ಮನುಷ್ಯಗತ್ಯಾನುಪೂರ್ವಿ, ಮನುಷ್ಯಾಯು, ಈ ಕರ್ಮಗಳು ಪುಣ್ಯ ಕರ್ಮಗಳು ಅಥವಾ ಪಾಪ ಕರ್ಮಗಳು? ಪುಣ್ಯ ಕರ್ಮಗಳು. ಇವುಗಳ ಬಂಧ ಏಕೇಂದ್ರಿಯದಲ್ಲಿ ಆದಾಗ ಮನುಷ್ಯ ಆಗವನಲ್ಲ. ಆಮೇಲೆ ಏಕೇಂದ್ರಿಯ ಜೀವ ಮನುಷ್ಯಗತಿ, ಮನುಷ್ಯಗತ್ಯಾನುಪೂರ್ವಿ, ಮನುಷ್ಯಾಯು ಇದನ್ನು ಕಟ್ಕೊಳ್ಳದೆ ಮನುಷ್ಯ ಆಗ್ತದೇನು? ಆಮೇಲೆ ಇವು ಪುಣ್ಯ ಪ್ರಕೃತಿಗಳಿವೆ ಅಂತಂದ್ರೆ ಯಾವಾಗ ಅದು ಅವ? ಏನು ಸಮ್ಯಕ್ ದರ್ಶನ ಉತ್ಪನ್ನ ಆದಾಗ ಅದನ್ನು ಧರ್ಮದ ಸಂಬಂಧ ಇಲ್ಲ. ಕಷಾಯಗಳ ಮಂದತೆ ಆಯಿತು ಅಂತಂದ್ರೆ ಮಂದ ಕಷಾಯದ ಅವಸ್ಥೆಯಲ್ಲಿ ಮನುಷ್ಯಾಯು, ಮನುಷ್ಯಗತಿ, ಮನುಷ್ಯಗತ್ಯಾನುಪೂರ್ವಿ, ಈ ಪುಣ್ಯ ವಜ್ರಋಷಭ ನಾರಾಜಸವನನ ಇದೆಲ್ಲ ಬಂದ ಅಲ್ಲಿ ಆಗಬಹುದು. ಏಕೇಂದ್ರಿಗೂ ವಜ್ರಋಷಭ ನಾರಾಜಸವನನ್ ಬಂದಾಗಬಹುದು. ಬಂದಾಗ್ಲಿಕ್ಕೆ ಏನು ಅಡ್ಡಿ ಇಲ್ಲ. ಹಾಗೆ ಆಗಲಿಲ್ಲ ಅಂತಂದ್ರೆ ನಿಗೋದ್ಯದಿಂದ ಬಂದಿರತಕ್ಕಂಥ ಜೀವಗಳು ಮೋಕ್ಷ ಹೆಂಗ್ ಹೋಗವು? ಮೋಕ್ಷ ಯಾರಿಗೆ ಆಗ್ತದೆ? ವಜ್ರಋಷಭ ನಾರಾಜಸನಧಾರಿ ಜೀವಗಳಿಗೆ. ಆಮೇಲೆ ನಿಗೋದ್ಯದಿಂದ ತಂದಿರಬೇಕಲ್ಲ ವಜ್ರಋಷಭ ನಾರಾಜಸನ ಪುಣ್ಯ ಪ್ರಕೃತಿಯನ್ನು ಕಟ್ಕೊಂಡು. 6 ಸಹನಗಳಲ್ಲಿ ಒಂದು ಸಹನನ ಮೊದಲನೇದಷ್ಟೇ ಪುಣ್ಯ ಪ್ರಕೃತಿ. 5 ಪ್ರಕೃತಿಗಳೆಲ್ಲ, ಉಳಿದ ಸಹನಗಳೆಲ್ಲ ಪಾಪ ಪ್ರಕೃತಿ ಇವೆ. ಆಮೇಲೆ ಈ ಪುಣ್ಯ ಪ್ರಕೃತಿ ಏಕೇಂದ್ರಿಯ ಅವಸ್ಥೆಯಲ್ಲಿ ಕಟ್ಟಿದೆಯೋ ಅಥವಾ ಇಲ್ಲ? ಸಮ್ಯಕ್ ದರ್ಶನ ಹಿಡ್ಕೊಂಡನ್ನು ಪ್ರಾಪ್ತ ಮಾಡಿಕೊಳ್ಳುವಾಗ ಕಟ್ಟಿತೋ ಅಥವಾ ಈ ಕಷಾಯ ಮಂದಿತ್ತು ಅಂತಂದ್ರೆ ಆಯ್ತು, ಕಟ್ಟಬಹುದು. ತೀವ್ರ ಕಷಾಯ ಆಗಬಹುದು. ಏಕೇಂದ್ರಿಯ ಜೀವಗಳಿಗೆ ನೋಡಿ ಬಿಸಿಲು ಬಡಿತದೆ, ಸಂಕ್ಲೇಶ ಪರಿಣಾಮ ಆಗಬಹುದು. ಕಡಕ್ ಬಿಸಿಲು ಬೀಳ್ಬಿಟ್ಟು ಸಹನ ಆಗಬಾರ್ದಂತ ಬಿಸಿಲು ಬಡೀತು ಅಂತಂದ್ರೆ ದುಃಖ ಆಗ್ತದೆ, ಸಂಕ್ಲೇಶ ಆಗ್ತದೆ, ಕಷಾಯ ತೀವ್ರತೆ ಹೆಚ್ಚಾಗ್ತದೆ. ಅವಾಗ ಮತ್ತು ಆರಾಮದಿಂದಿರುವಾಗ ಕಷಾಯ ಮಂದಿರ್ತದೆ. ಯಾವುದು ನಿಮಿತ್ತ ಇಲ್ಲದಾಗ, ಸಂಕ್ಲೇಶ ಪರಿಣಾಮಗಳ ಉತ್ಪತ್ತಿಯ ನಿಮಿತ್ತ ಇಲ್ಲ ಅಂತ ಅನ್ನುವಾಗ ಶಾಂತಿಯಿಂದಿರ್ತವೆ. ಸಮಯಶಿಖರಕ್ಕೆ ಹೋಗ್ತಿರಲ್ಲ, ಪಾರ್ಶ್ವನಾಥ ಟೊಂಕದ ಮ್ಯಾಗ ನಿಂತಾಗ ಜೂನ್ ಜುಲೈ ತಿಂಗಳಲ್ಲಿ ಯಾರಾದ್ರೂ ಹೋಗ್ತಾರಲ್ಲ, ಎಷ್ಟು ಚೆನ್ನಾಗಿ ಅನಿಸ್ತೈತಲ್ಲಿ, ಕೆಳಗೆ ಬರಬಾರ್ದಂಗ ಅನಿಸ್ತೈತಲ್ಲ. ಕಷಾಯ ತೀವ್ರ ಇದ್ದಿರ್ತಾವ, ಮಂದಿದ್ದಿರ್ತಾವ. ಅವಾಗ ಅಲ್ಲೇ ಟೊಂಕದ ಮೇಲೆ ನಿಂತ್ಕೊಂಡು ಮನುಷ್ಯ ಗತಿ ಕರ್ಮ ಕಟ್ಕೋಕ್ ಸಾಧ್ಯ ಇಲ್ಲ. ಪುಣ್ಯ ಪ್ರಕೃತಿ ಇದು. ಮಂದ ಕಷಾಯಗಳಾಗಿರುವಾಗ ಮನುಷ್ಯರಿಗೂ ಮನುಷ್ಯಗತಿ ಕಟ್ಟಬಹುದು. ಆದರೆ ಸಮ್ಯಕ್ ದೃಷ್ಟಿ ಜೀವ ಸಮ್ಯಶಿಖರ ದರ್ಶನ ಮಾಡ್ತಾ ಇದೆ ಅಂತಂದ್ರೆ ಮನುಷ್ಯಗತಿ ಅಂತೂ ಕಟ್ಟೋಲ್ಲ. ಸಮ್ಯಕ್ ದೃಷ್ಟಿ ಜೀವಗಳಿಗೆ ಮನುಷ್ಯಗತಿ ಕಟ್ಟಲ್ಲ, ದೇವಗತಿ ಒಂದೇ. ಅದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಮನುಷ್ಯಗತಿಯಿಂದ ಮನುಷ್ಯಗತಿಗೆ ಹುಟ್ಟಬೇಕು, ಕರ್ಮಭೂಮಿಯಲ್ಲೇ ಹುಟ್ಟಬೇಕು ಅಂತಂದ್ರೆ ಒಂದನೇ ಗುಣಸ್ಥಾನ ಸಹಿತ ಹುಟ್ಟೋದು ಸಾಧ್ಯ ಇದೆ. ಇನ್ನು ಮಿಥ್ಯಾದೃಷ್ಟಿ ಜೀವ ಅಲ್ಲಿ ಶಾಂತವಾದ ವಾತಾವರಣದಲ್ಲಿ ಕೂತ್ಕೊಂಡು ಕಷಾಯಗಳು ಮಂದಿವೆ, ಆಯು ಬಂದ್ ಮಾಡಿಕೊಳ್ತಕ್ಕಂಥ ಕಾಲ ಬಂತು,
2 ಭಾಗ ಕಳೆದು 3ನೇ ಭಾಗ ಸ್ಟಾರ್ಟಿಂಗ್ ಒಂದು ಮೊದಲನೇ ಚಾನ್ಸ್ ಬಂತು, ಕಟ್ಕೊಂಡ್ ಬಿಡ್ತು. ಎಲ್ಲಿ ಕಟ್ಟಿತು ಮನುಷ್ಯಾಯು? ಮನೆಯಲ್ಲಿ ಕಟ್ಟಲಿಲ್ಲ. ಇಲ್ಲಿ ಸಂಕ್ಲೇಶ ಪರಿಣಾಮ ಇರುವಾಗ ಕಟ್ತಿತ್ತು ಅಂತಂದ್ರೆ ಯಾವ್ದಾದ್ರೂ ನರಗತಿನೂ ಕಟ್ಟಬಹುದು, ತಿರೆಂಚಗತಿನೂ ಕಟ್ಟಬಹುದು, ಆಮೇಲೆ ಭವನತ್ರಿಕದಲ್ಲಿ ಹೋಗ್ತಕ್ಕಂತಹ ಸಂಕ್ಲೇಶ ಪರಿಣಾಮಗಳನ್ನು ದೇವಗತಿನೂ ಕಟ್ಟಬಹುದು, ಆ ತರ ಆಗಬಹುದು. ಆದರೆ ಅಲ್ಲಿ ಶಾಂತ ಇರುವಾಗ ಮನುಷ್ಯಾಯು ಕಟ್ಟಿತು, ಮಂದಕಶಾಯಿತ್ತು, ಮನುಷ್ಯಾಯು ಕಟ್ಟಿತು, ಮರಣ ಹೊಂದಿ ಮತ್ತೆ ಮನುಷ್ಯಗತಿಗೆ ಬಂದ. ಎಲ್ಲಿ ಹುಟ್ಟಿದ? ಮತ್ತೆ ಮನೆಯಲ್ಲಿ ಹುಟ್ಟಿದ. ಹುಟ್ಟಬಹುದು, ತನ್ನ ಮನೆಯಲ್ಲಿ ಹುಟ್ಟಿದ. ಏನಾಗಿ ಹುಟ್ಟಿದ? ಮಗನ ಮಗ ಆಗಿ ಹುಟ್ಟಿದ. ಮಗನ ಮಗ ಆಗಬಾರ್ದೇನು? ಸಾಧ್ಯತೆಯೋ ಅಥವಾ ಇಲ್ಲ? ಏನು ಆಶ್ಚರ್ಯ ಅಲ್ಲ. ಕರ್ಮ ಇರೋದಲ್ಲ. ಅಂದ್ರೆ ಕೆಲವೊಂದು ನಿಯೋಗಿದ್ದಾಗ ಅಂದ್ರೆ ಯಾವ ತರ ಅಂತಂದ್ರೆ ಜೀವ ಮೋಹಿಯಾಗಿರ್ತದೆಯಲ್ಲ, ಸಂಸ್ಕಾರ ಮೋಹ ಸಂಸ್ಕಾರ ವಶದಿಂದ ಮೇಲಿನಿಂದ ಮಂದಕಶಾಹಿಯಾಗಿದ್ರೂ ಕೂಡ ನಾನು ನನ್ನ ಮನೆ ಅತಿ ಒಂದು ಸ್ನೇಹ ಭಾವ ಇರ್ತದೆಯಲ್ಲ, ಆ ಸ್ನೇಹ ಭಾವದ ಕಾರಣದಿಂದ ಅದೇ ಮನೆಯಲ್ಲಿ ಜನ್ಮ ತಾಳಬಹುದು. ಆ ರಾಜನ ಕಥೆ ಕೇಳಿದಿರಲ್ಲ. ಒಬ್ಬ ರಾಜ ಏನ್ ಮಾಡಿದ? ತನ್ನ ಸಂಪತ್ತಿಯನ್ನ ತನ್ನ ಮಗನಿಗೆ ಕೊಡಲಿಕ್ಕೆ ತಯಾರಿದ್ದ, ಆದರೆ ಬೇರೆ ಮತ್ತಾರಿಗೂ ಕೊಡಲಿಕ್ಕೆ ತಯಾರಿರಲಿಲ್ಲ. ಸಂಪತ್ತಿಯಿಂದ ಮಗನಿಂದ ಸ್ನೇಹ ಇತ್ತು. ಆ ಸಂಪತ್ತಿಯನ್ನ ಮಗನಿಗೆ, ಇಂಥ ಮಗನಿಗೇನೆ ಒಪ್ಪಿಸಬೇಕು. ಮಕ್ಕಳು ಎಷ್ಟೋ ಜನ ಇದ್ದಾರೆ, ಆದರೆ ಒಬ್ಬನಿಗೆ ಸಿಗಬೇಕು. ಇಂಥ ಭಾವ ಇರ್ತೋ ಅಥವಾ ಇಲ್ಲ? ಮನೆ ಮನೆಯಾಗ ಇರ್ತಾವಲ್ಲ. ಆಯ್ತು ನೋಡ್ರಿ, ಹಂಗಿದ್ದು ಅಂದ್ರೆ ಏನಾಗ್ತಾರ ನೋಡ್ರಿ. ಸಂಪತ್ತಿಯ ಮೋಹ ಇತ್ತು. ಯಾರಿಗೆ ಕೊಡಬೇಕಿತ್ತೋ ಕೊಡ್ಲಿಕ್ಕೆ ಆಗಲಿಲ್ಲ, ಮತ್ತು ಏಕಾಏಕಿ ಮರಣ ಆಯಿತು. ಕೊಡುವಂಥದ್ದು ಅಲ್ಲೇ ಉಳಿಯಿತು. ಆ ಜೀವಿಯ ಕಷಾಯ ಸಂಸ್ಕಾರ ಮೋಹಿನಿ ಕರ್ಮದ ಸಂಸ್ಕಾರ ಪರಭವದಲ್ಲೂ ಬರ್ತದೆ. ಸ್ನೇಹ ಇತ್ತು. ಯಾವ ಮಗನ ಮೇಲೆ ಸ್ನೇಹ ಇತ್ತೋ ಆ ಸ್ನೇಹ ವಶದಿಂದ ಅದೇ ಮನೆಯಲ್ಲಿ ತಿರೆಂಚಾಗಿ ಜನ್ಮ ತಾಳಿತದು. ಹಾವಾಗಿ ಹುಟ್ಟಿದ. ಹಾವಾಗಿ ಹುಟ್ಟಿ ಬಂದು ಆ ಸಂಪತ್ತಿ ಕಾವಲ ಮಾಡೋ ಸಲುವಾಗಿ ಅಲ್ಲಿ ಹಾವಾಗಿ ಹುಟ್ಟಿ ಬಂದು ಕೂತ್ಕೊಂಡ್ಬಿಟ್ಟ. ಇನ್ನು ಅಲ್ಲಿ ಕೂತ್ಕೊಂಡ ನಂತರನೂ ಕೂಡ ಹಿಂದಿನ ಬಹುದು ಸಂಸ್ಕಾರ ಇದ್ದೇ ಇರ್ತದೆ. ಮತ್ತು ಜಾತಿ ಸ್ಮರಣ ಆಯ್ತು ಅಂತಂದ್ರೆ ಮುಗಿದು ಹೋಯ್ತಲ್ಲ. ಆಗಲಿ ಆಗದೇ ಇರಲಿ, ಹಿಂದಿನ ಬಹುದಲ್ಲಿ ನನ್ನ ಮನೆ ಇದೆ ಇತ್ತು ಅನ್ನುವಂಥದ್ದು ಆ ಹಾವಿಗೆ ಜಾತಿ ಸ್ಮರಣ ಆಯ್ತು ಅಂತಂದ್ರೆ ಆಗಬಹುದು. ಅಲ್ಲೇ ಕೂತ್ಕೊಳ್ಬಹುದು. ದ್ರವ್ಯ ಕ್ಷೇತ್ರ ಕಾಲ್ಭಾವ ಏನು ಹೇಳಕ್ಕಾಗೋಲ್ಲ. ಇನ್ನು ಆಗದಿದ್ರೂ ಕೂಡ ಜಾತಿ ಸ್ಮರಣ ಅಲ್ಲಿ ಹೋಗಿ ಜನ್ಮ ತಾಳಿದಾನಂದ ಮೇಲೆ ರಕ್ಷಣೆ ಮಾಡಲಿಕ್ಕೆ ಯಾಕೆ ಕೂತ್ಕೊಂಡ? ಅದು ಹಿಂದಿನ ಬಹುದ ಸಂಸ್ಕಾರ. ಇನ್ನು ಯಾವ ಮಗನಿಗೆ ಕೊಡೋದಿತ್ತು ಆ ಮಗ ಬಂದ ಆ ಹಣವನ್ನು ತಗೊಳ್ತಾ ಇದ್ದ ಅಂತಂದ್ರೆ ಅದು ಏನ್ ಮಾಡೋಲ್ಲ. ಬೇರೆಯವರು ಬಂದ್ರು ಅಂದ್ರೆ ಪುಸ್ತು ಮಾಡ್ತೈತೆ ಅದು. ಈ ತರದ ಕಥೆ ಇದೆ ಒಂದು, ಎಲ್ಲಿ ಪ್ರಥಮಾನ ಯುಗದಲ್ಲಿ ಒಂದು ಕಡೆಗಿದೆ. ಇಂಥ ಎಷ್ಟೋ ಕಥೆಗಳಿವೆ. ಲೋಭಕಷಾಯ, ಮಗನ ಲೋಭ ಮತ್ತು ಹಣದ ಲೋಭ, ಸಂಪತ್ತಿಯ ಲೋಭ. ಅದಕ್ಕಂತ ಹೇಳ್ತಾರೆ, ಸಾಯುವಾಗ ಸಂಪತ್ತಿ ಮೋಹ ಬಿಟ್ಟು ಸಾಯಬೇಕು. ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನುವಂಥದ್ದನ್ನೆಲ್ಲ ಮುಗಿಸಿ ಸಾಯಬೇಕು. ಯಾರಿಗೆ ಕೊಡೋದಿದೆ ಕೊಟ್ಟ ಮುಗಿಸಬೇಕು. ಅದನ್ನ ಸಂಸ್ಕಾರ ಕಳ್ಕೊಂಡು ಹೋಗಬೇಕು ಇಲ್ಲಿಂದ. ಅಷ್ಟು ನಿರ್ಮೋಹಿಯಾಗಿದ್ರೆ ದುರ್ಗತಿ ಆಗುಲ್ಲ.
ಯಾರಿಗೆ ದೈವದಾಗಿರ್ತಿ ಅವ್ರು ತಗೋತಾರೋ ನನ್ಗೇನ್ ಮಾಡೋದ ಅಂತೇಳಿ ಹಿಂಗೆ ಸತ್ರಿ ಅಂತಂದ್ರೆ ನಿಷ್ಪ್ರಹ ಇದ್ರಿ, ನಿಮಗೆ ತಪ್ಪುಗತಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ದೇವಗತಿ ಕಟ್ಟಬಹುದು. ನಿರ್ಮೋಹಿ ಜೀವಿಗಳಿಗೆ, ತ್ಯಾಗ ಪರಿಣಾಮವುಳ್ಳ ಜೀವಿಗಳಿಗೆ ದೇವಾಯು ಬಂದಾಗ್ತದೆ. ಮಿಥ್ಯಾದೃಷ್ಟಿ ಇದ್ರೂ ಆಗ್ಬಹುದು. ದೇವಾಯುವಿನ ಬಂದ. ನಡುವಿನ ಸಮಯದಲ್ಲಿ ಯಾವ ತರ ಕಟ್ಟಿರ್ತೈತಿ. ಇರ್ತದೆ ಅಲ್ಲ, ಅವಾಗ ಮನುಷ್ಯಾಯು ಕಟ್ಟಬಹುದು. ಅಲ್ಲಿ ಮೋಹ ಇತ್ತು ಅಂತಂದ್ರೆ ಅಲ್ಲೇ ಹುಟ್ಟಬೇಕು ಅನ್ನುವಂತ ಭಾವನೆ ಇರಬಹುದು. ಮಂದ ಕಷಾಯ ಮಾಡಿಕೊಂಡು ಅಲ್ಲೇ ಹುಟ್ಟಬೇಕು ಅನ್ನುವಂತ ಪರಿಣಾಮ ಇತ್ತು ಅಂತಂದ್ರೆ ಅಲ್ಲೇ ಹುಟ್ಟುತ್ತದೆ ಜೀವ. ಈಗ ಅಂತಾರಲ್ಲ, ನಾವು 7 ಬಹು ತನಕ ಇಂಥ ಪತಿ ಸಿಗ್ಲಿ, ನೋಡೋದು ಏನೇನದು ಆ ಪುರುಷನು ಕೂಡ ಮುಂದಿನ ಬಹುದಲ್ಲಿ ಇಂಥನ ಪತ್ನಿ ಸಿಗಲಿ ಅಂತಂದ್ರೆ ಮುಗೀತಲ್ಲ. ಇವೇನ್ ನಿಧಾನ ಬಂದದ ಭಾವಗಳು ಇವು. ನಿಧಾನ ಬಂದ ಸ್ನೇಹ ಸಂಸ್ಕಾರ. ಬೇಡ್ಕೊಂಡ್ರೆ ಸಿಗ್ತದೆ ಅಂತಲ್ಲ, ಆದ್ರೆ ಅಂಥ ಒಂದು ಸ್ನೇಹ ಪರಿಣಾಮಗಳಿರುವಾಗ ಜೀವ ಅಲ್ಲಿಯೇ ಜನ್ಮ ತಾಳಬಹುದು. ನಿಯಮ ಏನಿಲ್ಲ. ನಾವು ಬೇಡ್ಕೊಂಡದ್ದೆಲ್ಲ ಸಿದ್ಧ ಆಗ್ತದೆ ಅಂತಂದ್ರೆ ಎಲ್ಲರೂ ಹಂಗ ಆಗಿಬಿಟ್ಟಾರಲ್ಲ. ನಮ್ಮ ಅನ್ಯ ಪುಣ್ಯ ಪಾಪಗಳ ಬ್ಯಾಲೆನ್ಸ್ನೂ ಇದೆಯಲ್ಲ, ಅದಕ್ಕೆ ತಕ್ಕಂತೆ ಹೋಗೋದಿದೆ ಮುಂದೆ. ಒಬ್ರೇನ್ ಹೇಳ್ತಾರೆ, ಇದ ಜಾಗದಲ್ಲಿ ಇಂಥ ಪರಿವಾರದಲ್ಲಿ ಹುಟ್ಟಬೇಕಂತ ಇದು ಮಾಡವ್ರ, ಆಮೇಲೆ ಸಂಕ್ಲೇಶ್ ಪರಿಣಾಮ ಜಾಸ್ತಿ ಇಟ್ಕೊಂಡ್ರು ಅಂತಂದ್ರೆ ಅಲ್ಲಿ ತ್ರೇಂಚ್ ಗತಿನೂ ಕಟ್ಬೋದು, ನರ್ಗತಿನೂ ಕಟ್ಬೋದು. ಏನು ಬೇಡ್ಕೊಂಡ್ರೆ ಏನಾಗೋದಿದೆ. ಅದಕ್ಕೆ ತಕ್ಕಂತೆ ಒಂದು ಭಾವ ಪರಿಣಾಮಗಳು ಬೇಕು, ಮಂದ ಕಷಾಯ ಬೇಕು. ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪರಿಣಾಮ ಇದ್ರೆ ಮಾತ್ರ ಅಲ್ಲಿ ಜನ್ಮ ತಾಳಬಹುದು. ಎಲ್ಲ ಲಾಟ್ರಿ ಇದ್ದಂಗಿದೆ ಇದು. ನಾವು ಬೇಡಿದ್ದೆಲ್ಲ ಸಿಗ್ತದೆ ಅಂತಲ್ಲ. ಆಯು ಕಟ್ಟುವ ಯೋಗ್ಯ ಪರಿಣಾಮ 2 ಭಾಗ ಕಳೆದಿರಬೇಕು. ಆ ಸಂಧಿಕಾಲ ಬಂದಿರಬೇಕು. 3ನೇ ಭಾಗದ ಸಂಧಿಕಾಲದಲ್ಲಿ ಅಂತರ್ಮುಹೂರ್ತ ಕಾಲ ಏನಿದೆ ಅದು ಆಯು ಬಂದ ಯೋಗ್ಯ ಕಾಲ ಇದೆ. ಅಲ್ಲಿ ಒಂದು ವೇಳೆ ನಾವು ಯಾವ ತರದ ಪರಿಣಾಮ ಬೇಕೋ ಅದನ್ನು ಇಟ್ಟುಕೊಂಡಿದ್ರೆ ಮಾತ್ರ ಅದು ಸಿಗೋದು. ಅದು ತಪ್ಪಿ ಹೋಯಿತು ಅಂತಂದ್ರೆ ಆ ಟೈಮ್ದಲ್ಲಿ ಮತ್ತೆ ಯಾವ್ದಾದ್ರು ಬೇರೆ ಕೆಲಸದಲ್ಲಿ ಬೇರೆ ನಿಮಿತ್ತಗಳು ಕೂಡಿ ಸಂಕ್ಲೇಶ ಪರಿಣಾಮ ಆಗ್ತಾ ಇತ್ತು ಅಂತಂದ್ರೆ ಅಲ್ಲಿ ದೂಸರಿದ್ದು ಬೇರೆದ್ದು ಕಟ್ಟಬಹುದು ಅಥವಾ ಕಟ್ಟದೇನೂ ಇರಬಹುದು. ಅಂದ್ರೆ ಆ ಬ್ಯಾಲೆನ್ಸ್ ಬೇಕಲ್ಲ ಅದಕ್ಕೆ. ಇಂತಹ ಇಲ್ಲೇಶೆ, ಇಂತಹ ಪರಿಣಾಮ ಇಂತಹದ್ದೇ ಆಗಿರಬೇಕು ಅನ್ನುವಂತ ಷರ್ತ್ ಇದೆಯಲ್ಲದು. ಆ ಷರ್ತಕ್ಕೆ ತಕ್ಕಂತೆ ಪರಿಣಾಮ ಉಳಿದದ್ದು ಅಂತಂದ್ರೆ ಕಟ್ಟಬಹುದು. ಒಂದ್ ಸ್ವಲ್ಪ ಲೇಷ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದು ಖಾಲಿ ಹೋಗ್ತದೆ, ಅದು ಕಟ್ಟದೆ. ಲಾಸ್ಟ್ ಅವು ಮಹತ್ವಪೂರ್ಣ ಇವೆ. ಆದ್ರೆ ಅವ್ರ ಸಂಧಿಕಾಲ ಯಾವಾಗ ಬರ್ತದೆ ಅನ್ನೋದು ಯಾರ ಕೈಯಲ್ಲಿಲ್ಲದು. ಅಂದ್ರೆ ನಮ್ಮ ಆಯು ಕರ್ಮ ಎಷ್ಟಿದೆ ಅದನ್ನು ಗಣಿತ ಮಾಡಿಕೊಂಡು ಆ ಸಂಧಿಕಾಲವನ್ನು ನಾವು ಹುಡುಕ್ಲಿಕ್ಕೆ ಆಗುಲ್ಲ. ಅದಕ್ಕೇನು ಹೇಳ್ತಾರು, ಯಾವಾಗಲೂ ಶುಭ ಭಾವಗಳನ್ನು ಇಟ್ಟುಕೊಂಡರೆ ಜೀವಿ ಕಲ್ಯಾಣ ಆಗೇ ಆಗುತ್ತದೆ. ಪರಿಣಾಮ ಶುಭ ಇರಬೇಕು ಮತ್ತು ಕಾರ್ಯ ಶುಭ ಇರಬೇಕು, ತ್ಯಾಗ ಬುದ್ಧಿ ಇರಬೇಕು, ಯಾವುದು ಮೋಹ ಬುದ್ಧಿ ಇರಬಾರದು, ಕಷಾಯ ಬುದ್ಧಿ ಇರಬಾರದು. ಅಂಥ ಒಂದು ಸಂಸ್ಕಾರದಲ್ಲಿ ಜೀವ ದೇವಗತಿಗೆ ಹೋಗ್ತದೆ. ಆಮೇಲೆ ಅದು ತ್ಯಾಗಿ ಅಂತ ಅನಿಸ್ಕೊಳ್ತದೆ. ತ್ಯಾಗಿ ಜೀವ. ತ್ಯಾಗಿಯಾಗಿ ಸೈಯೋದು ಒಳ್ಳೆಯದು, ಭೋಗಿಯಾಗಿ ಸೈಯೋದು ಒಳ್ಳೆಯದಲ್ಲ. ತ್ಯಾಗ ಒಂದು ಕಡೆಗೆ ತ್ಯಾಗ, ಇನ್ನೊಂದು ಕಡೆಗೆ ಭೋಗ. ಯಾವ ಮರಣ ಒಳ್ಳೆಯದು? ತ್ಯಾಗ ಮರಣ ಒಳ್ಳೆಯದು. ತ್ಯಾಗ ಭಾವ ಯಾವಾಗಲೂ ಇರಬೇಕು.
8 ವರ್ಷ ಅಂತರ್ಮೂರ್ತ ತುಂಬಿದ ನಂತರ ತ್ಯಾಗ ಪರಿಣಾಮ ಹುಟ್ಟಬೇಕು. ಅದು ಸಾಯುವ ತನಕ ಉಳಿಯಬೇಕು. ತ್ಯಾಗ ಪರಿಣಾಮವುಳ್ಳಂತ ಜೀವಿಗೆ ನಿಯಮದಿಂದ ದೇವಗತಿ ಕಟ್ಟೆ ಕಟ್ತದೆ, ಗ್ಯಾರಂಟಿ. ಸಾಧಾರಣ ವನಸ್ಪತಿಯಲ್ಲಿ ಬಂದಿತ್ತಲ್ಲ, ನಿತ್ಯ ನಿಗೋಧ, ಇತರ ನಿಗೋಧ, ಇದಕ್ಕೆ 2 ಭೇದಗಳನ್ನು ಮಾಡಿದ್ರು. ಈ ನಿತ್ಯ ನಿಗೋಧ ಅಂತಂದ್ರೆ ಏನು? ಸಾಧಾರಣ ವನಸ್ಪತಿ ಕಾಯಿಕ ಜೀವಿಗಳು, ಯಾವ ಜೀವಿಗಳು ಒಂದು ಸಲ ಈ ಸಾಧಾರಣ ಪರ್ಯಾಯವನ್ನು ಬಿಟ್ಟು, ಸಾಧಾರಣ ವನಸ್ಪತಿ ಪರ್ಯಾಯವನ್ನು ಬಿಟ್ಟು ಪ್ರತ್ಯೇಕ ವನಸ್ಪತಿ ಆಗಿಲ್ಲ, ವಾಯುಕಾಯಿಕ ಆಗಿಲ್ಲ, ಅಗ್ನಿಕಾಯಿಕ ಆಗಿಲ್ಲ, ಜಲಕಾಯಿಕ ಆಗಿಲ್ಲ, ಪೃಥ್ವಿಕಾಯಿಕ ಆಗಿಲ್ಲ, ಅಂಥ ಜೀವಿಗಳಿಗೆ ನಿತ್ಯ ನಿಗೋಧಿ ಜೀವಿಗಳು ಅಂತ ಕರೀಬೇಕು. ಯಾವ ಒಂದೂ ಸಲ ಈ ಪರ್ಯಾಯಗಳಿಗೆ ಇನ್ನೂ ಬಂದಿಲ್ಲ. ಅನಾದಿ ಅನಂತ ಕಾಲ ಕಳೆಯಿತು. ಆ ಸಾಧಾರಣ ಶರೀರವನ್ನು ಬಿಟ್ಟು ಹೊರ ಬಂದಿಲ್ಲ ಒಂದೂ ಸಲ. ಈ ಪರ್ಯಾಯಗಳಿಗೆ ಬಂದಿಲ್ಲ. ಎಲ್ಲೆಲ್ಲಿ? ಪ್ರತ್ಯೇಕ ವನಸ್ಪತಿ, ವಾಯುಕಾಯಿಕ, ಅಗ್ನಿಕಾಯಿಕ, ಜಲಕಾಯಿಕ, ಪೃಥ್ವಿಕಾಯಿಕ. ಆಮೇಲೆ ತ್ರಿಸ್ಪರ್ಯಾಯ, ದ್ವಿಂದ್ರಿ, ತೀನೇಂದ್ರಿ, ಚತುರೇಂದ್ರಿ, ಸಕಲೇಂದ್ರಿ. ಇಂಥ ಒಂದು ಪರ್ಯಾಯಗಳಿಗೆ ಒಟ್ಟು ಬಂದೇ ಇಲ್ಲ ಅಂತ ಅನ್ನೋದಾದ್ರೆ ಅದು ನಿತ್ಯ ನಿಗೋಧಿ ಜೀವ. ಆಮೇಲೆ ಒಂದು ಸಲ ಬಂದು ಮತ್ತೆ ಹೋಗಿದೆ ಅಂತಂದ್ರೆ ಅದು ಇತರ ನಿಗೋಧಿ ಅಂತ ಹೆಸರು ಬಂತದಕ್ಕೆ. ನಾವು ನಿತ್ಯ ನಿಗೋಧದಿಂದ ಬಂದು ನೇರವಾಗಿ ಮೋಕ್ಷಕ್ಕೆ ಹೋಗಬಹುದು, ಅಥವಾ ನಿತ್ಯ ನಿಗೋಧದಿಂದ ಹೊರಬಂದು ವನಸ್ಪತಿ ಮೊದಲಾದ ತ್ರಸ ಅಥವಾ ಸ್ಥಾವರ ಕಾಯಿಕೆಗೆ ಪರಿಭ್ರಮಣ ಮಾಡಿ ಮತ್ತೆ ಪುನಃ ನಿಗೋಧಕ್ಕೆ ಹೋಗಿ ಮತ್ತೆ ಪುನಃ ಅಲ್ಲಿಂದ ನೇರವಾಗಿ ಮನುಷ್ಯ ಆಗಿ ಮೋಕ್ಷಕ್ಕೆ ಹೋಗಬಹುದು. ಆಮೇಲೆ ಇತರ ನಿಗೋಧದಿಂದ ಬಂದು ಹೋದಂತೆ ಆಗ್ತದೆ. ಅದು ನಿತ್ಯ ನಿಗೋಧದಿಂದ ಬಂದು ಹೋಗಬಹುದು. ಭರತ ಚಕ್ರವರ್ತಿಯ ಮಕ್ಕಳೆಲ್ಲ ನಿತ್ಯ ನಿಗೋಧದಿಂದ ಬಂದು ಹೋದ್ರು, ದ್ವಿಂದ್ರಿಯ ಆಗಿದ್ದಾರೆ. ಖರೆ ನಿಗೋಧಕ್ಕೆ ಹೋಗ್ಲಿಲ್ಲಲ್ಲ ಪುನಃ. ಆಮೇಲೆ ಇತರ ನಿಗೋಧ ಹೆಂಗ ಅನಿಸ್ಕೊಳ್ಳೋದು? ಇಲ್ಲ, ನಿತ್ಯ ನಿಗೋಧದಿಂದ ಬಂದ್ರು, ದ್ವಿಂದ್ರಿಯ ಆದ್ರು, ಮೋಕ್ಷಕ್ಕೆ ಹೋದ್ರು. ಅಥವಾ ನಿತ್ಯ ನಿಗೋಧದಿಂದ ಬಂದು ಮನುಷ್ಯ ಆಗ್ಬಹುದು, ಮೋಕ್ಷಕ್ಕೆ ಹೋಗ್ಬಹುದು. ಡೈರೆಕ್ಟ್ ಮನುಷ್ಯ ಆಗ್ಬಹುದಲ್ಲ. ಇತರ ನಿಗೋಧದಿಂದ ಬಂದು ಆಗಬಹುದಂದ ಮೇಲೆ ನಿತ್ಯ ನಿಗೋಧದಿಂದ ಬಂದು ಆಗುವುದಿಲ್ಲ ಅಂತ ಏನು? ನಿತ್ಯ ನಿಗೋಧದಿಂದ ಬಂದು ಹೋಗಬಹುದು. ಜೀವ ಅಲ್ಲೇ ಇರ್ತವು. ಮನುಷ್ಯಾಯುವಿನ ಬಂಧ ಅಲ್ಲಿಯೂ ಕೂಡ ಸಂಭವ ಇದೆ. ಮಂದ ಕಷಾಯ ಆಯಿತು ಅಂತಂದ್ರೆ ಮನುಷ್ಯಾಯು ಕಟ್ಕೊಳ್ಬಹುದು, ನೇರವಾಗಿ ಮನುಷ್ಯ ಆಗಬಹುದು, ಮೋಕ್ಷಕ್ಕೆ ಹೋಗಬಹುದು. ಇನ್ನೇನು ಆ ಭರತ ಚಕ್ರವರ್ತಿಯ ಮಕ್ಕಳೆಲ್ಲ ನಿತ್ಯ ನಿಗೋಧದಿಂದ ತ್ರಸ್ಪರ್ಯಾಯಕ್ಕೆ ಬಂದು ದ್ವಿಂದ್ರಿಯಾಗಿ, ಅಂದ್ರೆ ದ್ವಿಂದ್ರಿಯದಿಂದ ಮನುಷ್ಯಾಯು ಕಟ್ಕೊಂಡು ಮೋಕ್ಷಕ್ಕೆ ಹೋಗಿದ್ದಾರೆ. ಆದರೆ ಒಂದು ಸಲ ನಿಗೋಧದಿಂದ ಹೊರ ಬಂದ ನಂತರ ಮತ್ತೆ ನಿಗೋಧಕ್ಕೆ ಹೋಗಿದ್ದಾರೇನು? ಇಲ್ಲ. ಆಮೇಲೆ ಅವರು ನಿತ್ಯ ನಿಗೋಧಿ ಜೀವಿಗಳು. ಮತ್ತೊಮ್ಮೆ ಹೋಗಿದ್ರೆ ಇತರ ನಿಗೋಧಿ. ಒಮ್ಮೆ ಹೊರ ಬಂದ ನಂತರ ಮತ್ತೆ ಪುನಃ ಹೋಗಿಲ್ಲ ಅಂದಮೇಲೆ ನಿತ್ಯ ನಿಗೋಧಿ ಜೀವಿಗಳವು. ಅಲ್ಲಲ್ಲ, ನಿತ್ಯ ನಿಗೋಧದಿಂದ ಇಷ್ಟು ಪರ್ಯಾಯಗಳಿಗೆ ಬಂದು, ಎಷ್ಟು? ಪ್ರತ್ಯೇಕ ವನಸ್ಪತಿ, ವಾಯುಕಾಯಿಕ, ಅಗ್ನಿಕಾಯಿಕ, ಜಲಕಾಯಿಕ, ವಿಕಲೇಂದ್ರಿಯ ಮತ್ತು ಸಕಲೇಂದ್ರಿಯ. ಈ ಪರ್ಯಾಯಗಳಲ್ಲಿ ಎಲ್ಲಾದರೂ ಒಂದು ಸಲ ಬಂದು ಪುನಃ ನಿಗೋಧಕ್ಕೆ ಹೋಗಿದ್ದರೆ ಆ ನಿಗೋಧಿ ಜೀವ ಹೆಸರು ಇತರ ನಿಗೋಧ. ಇತರ ಅಂದ್ರೆ ಒಮ್ಮೆ ಹೊರಬಿದ್ದು ಒಂದು ಸಲ ಆದ್ರೂ ಹೋಗಬೇಕು, ಆವಾಗ ಇತರ ನಿಗೋಧ. ಹೋಗಲಿಲ್ಲ ಅಂತಂದ್ರೆ ಅದು ನಿತ್ಯ ನಿಗೋಧ. ಇನ್ನು ಮನುಷ್ಯ ಆದ್ರೂ ನಿತ್ಯ ನಿಗೋಧದಿಂದ ಬಂದು ಮೋಕ್ಷಕ್ಕೆ ಹೋಯ್ತು ಅನ್ನೋದು, ಮನುಷ್ಯ ಆಗದಿದ್ರೂ ಅದು ನಿಗೋಧಿ ಜೀವ. ಇತರ ನಿಗೋಧಿ ಅಲ್ಲ, ನಿತ್ಯ ನಿಗೋಧಿ ಜೀವ. ಈ ತರ
ಅನಾದಿ ಕಾಲದಿಂದ ನಿಗೋಧದಿಂದ ಹೊರ ಬರದೇ ಇರತಕ್ಕಂತಹ ಜೀವಿಗಳ ಸಂಖ್ಯೆ ನಿಗೋಧದಲ್ಲಿ ಎಷ್ಟಿದೆ ಅಂತಂದ್ರೆ ಅಕ್ಷಯ ಖಜಾನೆ ಇದೆ ಅಲ್ಲಿ. ಅಕ್ಷಯ ಅನಂತ ಬಹಳ ಜೀವಿಗಳಿವೆ. ಇನ್ನೂ ಅವು ಎಂದೂ ತ್ರಸ್ ಪರ್ಯಾಯಕ್ಕೆ ಬಂದಿಲ್ಲ, ವನಸ್ಪತಿ ಪರ್ಯಾಯಕ್ಕೆ ಬಂದಿಲ್ಲ. ಪ್ರತ್ಯೇಕ ವನಸ್ಪತಿ ಸಾಧಾರಣ ವನಸ್ಪತಿ ಪರ್ಯಾಯದಲ್ಲೇ ಇವೆ ಅನಾದಿ ಕಾಲದಿಂದ. ಅಂತಹ ಜೀವಿಗಳ ಸಂಖ್ಯೆ ಎಷ್ಟಿದೆ? ಅನಂತ ಅನಂತ, ಅಕ್ಷಯ ಅನಂತ. ಅದಕ್ಕಾಗಿ ಸಂಸಾರ ಖಾಲಿ ಆಗುಲ್ಲ ಅನ್ನೋದನ್ನ ಕೇವಲಿ ಭಗವಂತರು ಏನು ಹೇಳಿದಾರಲ್ಲ ಅದು ಸತ್ಯಿದೆ. ಅಕ್ಷಯ ಅನಂತ ಅಂದ್ರೆ ಮುಗೀತು. ನೀವು ಬೇಕಾದಷ್ಟು ಹೊರಗೆ ತೆಗೆದ್ರೂ ಅನಂತ ಕಾಲದವರೆಗೆ ಹೊರ ತೆಗೆದ್ರೂ ಅದಕ್ಕೆ ಅಂತಿಲ್ಲ. ಭರತ್ ಚಕ್ರವರ್ತಿಯ ಮೋಕ್ಷಕ್ಕೆ ಹೋದ್ರು. ನಿಗೋಧದಲ್ಲಿ ಇದ್ರು ಅನಾದಿ ಕಾಲದವರಿಗೆ. ಎಂದೂ ಈ ಪರ್ಯಾಯದಲ್ಲಿ ಇರಲಿಲ್ಲ ಅವರು, ಉಳಿದ ಪರ್ಯಾಯಗಳಲ್ಲಿ ಇರಲೇ ಇಲ್ಲ. ನಿಗೋಧದಲ್ಲೇ ಇದ್ರು, ನಿತ್ಯ ನಿಗೋಧದಲ್ಲೇನೇ ಇದ್ರು. ವ್ಯವಹಾರ ರಾಶಿಗೆ ಬಂದಿರಲಿಲ್ಲ. ವ್ಯವಹಾರ ರಾಶಿ ಅಂದ್ರೆ ಯಾವುದು ಗೊತ್ತಾ? ಇದು ವನಸ್ಪತಿ, ವಾಯು, ಅಗ್ನಿ, ಜಲ, ಪೃಥ್ವಿ, ವಿಕಲತ್ರಯ ಮತ್ತು ಸಕಲತ್ರಯ, ಸಕಲೇಂದ್ರಿಯ. ಈ ಪರ್ಯಾಯಕ್ಕೆ ಬರುವುದು ವ್ಯವಹಾರ ರಾಶಿ. ನಿಗೋಧ ಅಂದ್ರೆ ನಿಗೋಧ ಸಾಧಾರಣ ವನಸ್ಪತಿ ಶರೀರದು, ಅದು ನಿತ್ಯ ನಿಗೋಧ. ಯಾವುದು ಈ ವ್ಯವಹಾರ ರಾಶಿಯಲ್ಲಿ ಬಂದಿಲ್ಲವೋ ಅದೇ ನಿತ್ಯ ನಿಗೋಧ. ವ್ಯವಹಾರ ರಾಶಿ ಅಂದ್ರೆ ಯಾವ್ಯಾವು? ಸಕಲೇಂದ್ರಿಯ, ವಿಕಲೇಂದ್ರಿಯ, ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಪ್ರತ್ಯೇಕ ವನಸ್ಪತಿ. ಸಾಧಾರಣ ಬಿಟ್ಟುಬಿಡ್ರಿ, ಪ್ರತ್ಯೇಕ ವನಸ್ಪತಿ. ಇವುಗಳಿಗೆ ವ್ಯವಹಾರ ರಾಶಿ ಅಂತಾರೆ. ಈ ವ್ಯವಹಾರ ರಾಶಿಯಲ್ಲಿ ಯಾವ ಜೀವ ಬಂದಿಲ್ಲ ಅದು ನಿತ್ಯ ನಿಗೋಧಿ ಜೀವ. ಮತ್ತು ಒಂದು ಸಲ ವ್ಯವಹಾರ ರಾಶಿಗೆ ಬಂದು ಪುನಃ ನಿಗೋಧದಲ್ಲಿ ಜನ್ಮ ತಾಳಿತ್ತು ಅಂತಂದ್ರೆ ಅದು ಇತರ ನಿಗೋಧಿ ಜೀವ. ಇತರ ನಿಗೋಧಿ ಅಂತ ಯಾವಾಗ ಅನಿಸ್ಕೊಳ್ತದೆ? ಪುನಃ ಒಂದು ಸಲ ನಿಗೋಧಕ್ಕೆ ಹೋಗ್ಬೇಕು, ಎರಡನೇ ಸಲ. ಎರಡನೇ ಸಲ ನಿಗೋಧಕ್ಕೆ ಹೋದ್ರೆ ಮಾತ್ರ ಅದು ಇತರ ನಿಗೋಧ. ಇತರ ನಿಗೋಧ ಅಂತ ಹೆಸರು ಬೀಳೋದು ಯಾವ ಜೀವಿಗೆ? ನಿತ್ಯ ನಿಗೋಧಿ ಜೀವಿಗೆ. ಯಾವಾಗ? ಮತ್ತೊಂದು ಸಲ ನಿಗೋಧಕ್ಕೆ ಹೋದಾಗ. ಅನಾದಿ ಕಾಲದಿಂದಂತೂ ಇತ್ತು, ಇಲ್ಲಿ ತನಕ ನಿತ್ಯ ನಿಗೋಧಿ ಅಂತ ಅನಿಸ್ಕೊಂತು. ಇನ್ನು ಇತರ ನಿಗೋಧಿ ಅಂತ ಹೆಸರು ಬರಬೇಕು ಅಂತಂದ್ರೆ ಆ ಆತ್ಮನಿಗೆ ಮತ್ತೊಂದು ಸಲ ನಿಗೋಧ ಪರ್ಯಾಯಕ್ಕೇನೆ ಜನ್ಮ ತಾಳಬೇಕು. ಮತ್ತೊಂದು ಸಲ ನಿಗೋಧಕ್ಕೆ ಹೋಯ್ತು ಅಂತಂದ್ರೆ ಇತರ ನಿಗೋಧಿ ಅನಿಸ್ಕೊಂತು. ಎರಡನೇ ಸಲ ಹೋಗ್ಬೇಕು ನಿಗೋಧದಲ್ಲಿ. ತ್ರಸ್ ರಾಶಿಗೆ ಬಂದು, ವ್ಯವಹಾರ ರಾಶಿಗೆ ಬಂದು ಮತ್ತೊಂದು ಸಲ ನಿಗೋಧಕ್ಕೆ ಹೋಗ್ಬೇಕು. ಆವಾಗ ಇತರ ನಿಗೋಧಿ. ನಮ್ಮ ಆತ್ಮ ಯಾವ ನಿಗೋಧಿ? ಈ ಕೇವಲ ಜ್ಞಾನದಲ್ಲೇ ಬಂದಿರೋದು, ನಮಗೆ ಏನೂ ಗೊತ್ತಿಲ್ಲ. ಒಂದು ವೇಳೆ ನಾವು ಮೊದಲನೇ ಸಲ ಮನುಷ್ಯಗತಿಯನ್ನು ಪಡೆದಿದ್ದೇವೆ ಅಂತಂದ್ರೆ, ಇದೇ ಮನುಷ್ಯಗತಿ ಮೊದಲನೇ ಸಲ ಬಂದಿದ್ದೇವೆ, ನಿತ್ಯ ನಿಗೋಧದಿಂದ ಬಂದಿದ್ದೇವೆ ಅಂತಂದ್ರೆ, ಇನ್ನು ಇಲ್ಲಿಂದ ನಾವು ನಿಗೋಧದಲ್ಲಿ ಪುನಃ ಜನ್ಮ ತಾಳಿದರೆ ನಾವು ಇತರ ನಿಗೋಧಿ. ಜನ್ಮ ತಾಳಲಿಲ್ಲ ಅಂತಂದ್ರೆ, ಎಲ್ಲಿ ತನಕ ಜನ್ಮ ತಾಳಿಲ್ಲ ಅಷ್ಟು ತನಕ ನಾವು ನಿತ್ಯ ನಿಗೋಧಿ ಅನ್ನುವಂತ ಹೆಸರಿರೋದು. ಯಾವ ಯಾವ ಪರ್ಯಾಯಗಳಲ್ಲಿ ಜನ್ಮ ತಾಳಬೇಕು? ವ್ಯವಹಾರ ರಾಶಿ ಅಂದ್ರೆ
ಪ್ರತ್ಯೇಕ ವನಸ್ಪತಿ, ವಾಯುಕಾಯಿಕ, ಅಗ್ನಿಕಾಯಿಕ, ಈ ಎಲ್ಲಗಳಲ್ಲಿ ಸಾಧಾರಣ ಬಿಟ್ಟು ಈ ಎಲ್ಲಾ ಪರ್ಯಾಯಗಳಲ್ಲಿ. ಅದಕ್ಕೆ ಇಲ್ಲಿ ಸಾಧಾರಣ ವನಸ್ಪತಿಗೆ 2 ಭೇದ ಮಾಡಿದರು. ನಿತ್ಯ ನಿಗೋದಿ ಸಾಧಾರಣ ವನಸ್ಪತಿ ಕಾಯಿಕ ಜೀವಿಗಳು ಮತ್ತು ಇತರ ನಿಗೋದಿ. ಅಂದ್ರೆ ಇತರ ನಿಗೋದಿ ಇವು 2ನೇ ಸಲ ಅಥವಾ ಬಾರಿ ಬಾರಿಗೆ ನಿಗೋದದಲ್ಲಿ ಜನ್ಮ ತಾಳಿರುವಂತಹ ಜೀವಿಗಳು ಇತರ ನಿಗೋದಿ ಅಂದರೆ. ಮತ್ತು ನಿತ್ಯ ನಿಗೋದಿ ಅಂದರೆ ಇವುಗಳಿಗೆ ಇನ್ನೂ ಒಂದೂ ಸಲ ವ್ಯವಹಾರ ರಾಶಿಗೆ ಬರುವುದು ಆಗೇ ಇಲ್ಲ. ಇಂಥ ನಿತ್ಯ ನಿಗೋದಿ ಜೀವಿಗಳಲ್ಲಿ 2 ಪ್ರಕಾರದ ಶರೀರವುಳ್ಳ ಜೀವಿಗಳಿವೆ, ಬಾದರ ಮತ್ತು ಸೂಕ್ಷ್ಮ. ಬಾದರ ಶರೀರವುಳ್ಳ ಜೀವ, ಸೂಕ್ಷ್ಮ ಶರೀರವುಳ್ಳ ಜೀವ. ಸೂಕ್ಷ್ಮ ಶರೀರಿ ಅಂತಂದ್ರೆ ಎಂಥ ಸೂಕ್ಷ್ಮ, ಎಷ್ಟು ಸೂಕ್ಷ್ಮ ಅಂತಂದ್ರೆ ಆ ಜೀವ ಶರೀರ ಸಹಿತ ಹೊರಟು ಹೋಗ್ತಾ ಇದ್ರೂ ಕೂಡ ಯಾವ ಪರಜೀವಿಗೆ ಘಾತ ಮಾಡೋಲ್ಲ, ಡಿಕ್ಕಿ ಹೊಡಿಲ್ಲದು, ಸ್ಪರ್ಶ ಮಾಡೋಲ್ಲ. ಸ್ಪರ್ಶ ಮಾಡಬಹುದು, ಡಿಕ್ಕಿ ಹೊಡಿಲ್ಲ, ತ್ರಾಸ ಕೊಡಲ್ಲ. ಯಾವ ಜೀವಿಗೂ ಕೂಡ ತ್ರಾಸಿಲ್ಲದೆ ಹೋಗಿಬಿಡುತ್ತೆ. ತನಗೂ ತ್ರಾಸಾಗೋಲ್ಲ, ಪರರಿಗೂ ತ್ರಾಸಿಲ್ಲ. ಅಷ್ಟು ಸೂಕ್ಷ್ಮ ಶರೀರ. ಒಂದು ವಜ್ರ ಪಟಲದಿಂದ ಕೂಡ ಪಾರಾಗಬಹುದು. ಅದು ಅಂದ್ರೆ ಜಾಗಿದೆ ಹೊರಗೆ ಹೋಗಕ್ಕೆ. ಅದರಲ್ಲಿ ವಜ್ರ ಡೈಮಂಡ್ ಶಕ್ತಿ ಅಂತಲ್ಲ, ಅಷ್ಟು ಸೂಕ್ಷ್ಮತ್ವ ಇದೆ. ಶರೀರ ಅಷ್ಟು ಸೂಕ್ಷ್ಮ ಇದೆ. ಆ ವಜ್ರ ಪಟಲದಿಂದ ನೇರವಾಗಿ ಕಿಟಕಿಯಿಂದ ಹೆಂಗೆ ಪಾರಾಗ್ತಾವಲ್ಲ ಗುಬ್ಬಿಗಳ ಎಲ್ಲ, ಹಂಗೆ ನೇರವಾಗಿ ಪಾರಾಗಬಹುದು. ಅದು ಅಷ್ಟು ಸೂಕ್ಷ್ಮ ಶರೀರ. ಅವುಗಳಿಗೆ ಸೂಕ್ಷ್ಮ ನಿಗೋದಿ ಜೀವಗಳು ಅಂತಂತಾರೆ. ಇವು ಕೇವಲ ನಿಗೋದಿ ಜೀವಗಳು ಅಷ್ಟೇ ಇರ್ತಾವಂತಲ್ಲ. ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ ಪೃಥ್ವಿಕಾಯಿಕ ಜೀವ ಅಷ್ಟೇ ಸೂಕ್ಷ್ಮ. ಸೂಕ್ಷ್ಮ ಜಲಕಾಯಿಕ, ಸೂಕ್ಷ್ಮ ಅಗ್ನಿಕಾಯಿಕ, ಸೂಕ್ಷ್ಮ ವಾಯುಕಾಯಿಕ, ಸೂಕ್ಷ್ಮ ವನಸ್ಪತಿ ಕಾಯಿಕ, ಸಾಧಾರಣ ವನಸ್ಪತಿ ಕಾಯಿಕ. ಇನ್ನು ಪ್ರತ್ಯೇಕ ವನಸ್ಪತಿಯಲ್ಲಿ ಸೂಕ್ಷ್ಮ ಶರೀರಧಾರಿ ಇಲ್ಲ. ಅವೆಲ್ಲ ಬಾದರ. ಯಾವ ಜೀವಗಳು ತಾವು ಬಾಧಿತವಾಗುವುದಿಲ್ಲ ಪರರಿಂದ ಮತ್ತು ತಮ್ಮ ಶರೀರದಿಂದ ಪರರಿಗೂ ಬಾಧೆಯನ್ನ ಉಂಟು ಮಾಡುವುದಿಲ್ಲ ಮತ್ತು ನೇರವಾಗಿ ಬಾಧೆಯಿಲ್ಲದನ್ನೇ ಅಡ್ಡಾಡ್ತಕ್ಕಂಥ ಶಕ್ತಿ ಅಂತಂದ್ರೆ ಸೂಕ್ಷ್ಮತ್ವ ಶರೀರ ಯಾವುಗಳಿಗೆ ಇದೆ ಅವು ಸೂಕ್ಷ್ಮ ಸ್ಥಾವರಕಾಯಿಕ ಜೀವಗಳು. ಸೂಕ್ಷ್ಮ ಸ್ಥಾವರಕಾಯಿಕ, ಪಂಚಸ್ಥಾವರಕಾಯಿಕ ಜೀವಗಳು. ನಿಗೋದಕ್ಕೆ ಹೋಗುವಂತಹ ಜೀವ ಯಾವ ಗುಣಸ್ಥಾನದಲ್ಲಿರಬೇಕು? ಮನ್ನೇ ಗುಣಸ್ಥಾನದಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ. ಮತ್ತು ನಿಗೋದವನ್ನು ತಪ್ಪಿಸಿಕೊಳ್ಳಬೇಕು, ನಿಯಮದಿಂದ ತಪ್ಪಿಸಿಕೊಳ್ಳಬೇಕಂದ್ರೆ ಸಮ್ಯಕ್ತ್ವ ಹಿಡಿಬೇಕು, ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೋಬೇಕು. ಹಾಗಾದ್ರೂ ಸಾಯೋದಿದೆ, ಹೀಗಾದ್ರೂ ಸಾಯೋದಿದೆ. ಹೇಗೆ ಸಾಯಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಇದೆ. ಧರ್ಮ ಮಾಡಿದ್ರೂ ಸಾಯೋದಿದೆ, ಮಾಡದಿದ್ರೂ ಸಾಯೋದಿದೆ. ಮಾಡದೆ ಸಾಯುವುದಕ್ಕಿಂತ ಮಾಡಿ ಸಾಯುವುದೇ ಲೇಸು. ಧರ್ಮ ಮಾಡಿ ಸಾಯುವುದೇ ಲೇಸು. ಆದ್ದರಿಂದ ಮಿಥ್ಯಾತ್ವದಿಂದ ಹೇಸು. ನೀವು ಹೇಸಿದ್ರೆ ಇದೆ, ಹೇಸದಿದ್ದರೆ ನಿಮ್ಮ ಮೇಲೆ ಯಾರೂ ಮಾಡುವವರಿಲ್ಲ ಕೇಸು. ಯಾಕೆ ಸಮ್ಯಕ್ತ ಮಾಡಲಿಲ್ಲ ಅನ್ನುವಂಥದ್ದು ಕೇಸ್ ಯಾರು ಮಾಡೋರಿದ್ದಾರೆ? ಇಲ್ಲ. ನಾವು ಅನ್ಯಾಯ ಮಾಡ್ಕೋತೀವಲ್ಲ, ಎಲ್ಲ ನಾವೇ ಅಧಿಕಾರಿಗಳು. ಒಳ್ಳೆಯದಕ್ಕೂ ನಾವೇ ಅಧಿಕಾರಿ, ಕೆಟ್ಟದ್ದಕ್ಕೂ ನಾವೇ ಅಧಿಕಾರಿ. ನಮ್ಮ ಆತ್ಮ ಕರ್ತ ಧರ್ತ, ಸ್ವತಂತ್ರ.
ಅದಕ್ಕಾಗಿ ನಾವು ಏನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಜಿಮ್ಮೆದಾರಿಯಿಂದ ನಾವು ವಿಚಾರ ಮಾಡಬೇಕೇ ವಿನಃ ಒಳ್ಳೆಯ ಕಾರ್ಯಗಳಲ್ಲಿ ಪರರನ್ನು ಅವಲಂಬಿಸಬಾರದು, ಪರರನ್ನು ಕೇಳಬಾರದು. ಒಳ್ಳೆಯದು ಮಾಡಲಿಕ್ಕೆ ಪರರನ್ನು ಕೇಳಬಾರದು, ಕೆಟ್ಟ ಮಾಡಲಿಕ್ಕೆ ಕೇಳಿ ಮಾಡಬೇಕು. ಈ ತರ ಇದು ಕೆಟ್ಟ ಕೆಲಸ ಐತಿ, ಮಾಡಬೇಕು ಮಾಡಬಾರ್ದು, ಸ್ವಲ್ಪ ಗೈಡೆನ್ಸ್ ಮಾಡಿ ಅನ್ಬೇಕು. ಒಳ್ಳೆಯದನ್ನು ಮಾಡಲಿಕ್ಕೆ ಒಟ್ಟು ಯಾರಿಗೂ ಕೇಳಬಾರದು. ಒಳ್ಳೇದು ಮಾಡಕ್ಕೆ ಕೇಳ್ತಾರೆ. ಇದು ಹುಂಡಾವ್ ಸರ್ಪನಿ ಕಾಲ ದೋಷ. ಇದು ಹುಂಡಾವ್ ಸರ್ಪನಿ ಕಾಲದಾಗ ಎಂಥ ಜೀವಗಳು ಇರ್ತಾವ ಅಂತಂದ್ರೆ, ನಾ ಧರ್ಮ ಮಾಡ್ಲಿಯೋ ಬೇಡೋ, ಸಮ್ಯಕ್ ಹಿಡಿಲಿಯೋ ಬೇಡೋ ಅಂತ ಪರರಿಂದ ಗೈಡೆನ್ಸ್ ತಗೊಂಡು ಹಿಡಿತಾರೆ. ತಪ್ಪು. ಧರ್ಮ ಮಾಡಲಿಕ್ಕೆ ಸ್ವತಂತ್ರತೆ ಇರಬೇಕು. ಧರ್ಮ ವ್ಯಕ್ತಿಗತ ವಿಷಯ ಇದೆ, ಪಾರಿವಾರಿಕ ಅಲ್ಲ, ಸಾಮಾಜಿಕ ಅಲ್ಲ. ಸಾಮಾಜಿಕ ವಿಷಯ ಅಲ್ಲ ಧರ್ಮ, ಪಾರಿವಾರಿಕ ವ್ಯಕ್ತಿಗತ ವಿಷಯ ಇದೆ. ವ್ಯಕ್ತಿ ಸ್ವಾತಂತ್ರ್ಯ ಇದೆ ಇದರೊಳಗೆ. ಧರ್ಮ ಮಾಡೋದಂತಂದ್ರೆ ವ್ಯಕ್ತಿ ಸ್ವಾತಂತ್ರ್ಯತೆಯಿಂದ ಧರ್ಮ ಮಾಡಬೇಕು. ತೋರಿಕೆಯನ್ನು ಮಾಡೋದಂತೂ ಅದು ಲಕ್ಷ್ಯ ಅಲ್ಲ, ಆತ್ಮಕಲ್ಯಾಣದ ಗುರಿ ಅಲ್ಲ. ತೋರಿಸೋ ಸಲುವಾಗಿ ಮಾಡುವಂತ ಜೀವ ಯಾವುದು? ಖ್ಯಾತಿ, ಲಾಭ, ಪೂಜಾ ಬೇಕಾಗಿರ್ತದೆ. ಆಮೇಲೆ ಮೇಲಿನ ತೋರಿಕೆಗಾಗಿ ಮಾಡೋದು. ಖ್ಯಾತಿ, ಲಾಭ, ಪೂಜೆ ಇದ್ದಂತ ಜೀವಿಗೆ ತೋರಿಕೆಗಾಗಿ ಮಾಡುವಂತ ಭಾವ ಬರ್ತದೆ. ಯಾವ ಜೀವಿಗೆ ಖ್ಯಾತಿ, ಲಾಭ, ಪೂಜಾ ಇಲ್ಲ ಅಂಥ ಜೀವ ನಾನು ಸ್ವತಂತ್ರ, ನಾನು ವ್ಯಕ್ತಿಗತವಾಗಿ ಯಾವ ನಿರ್ಣಯವನ್ನು ತಕ್ಕೊಂಡು ಏನ್ ಮಾಡುತ್ತೇನೆಯೋ ಅದು ನನಗೆ ಸಿಗುವಂತ ಫಲ ಇದೆ. ಅದಕ್ಕಾಗಿ ನಾನು ನನ್ನಿಂದ ವಿಚಾರ ಮಾಡ್ಕೊಂಡು ನಾನೇ ಮಾಡಬೇಕು ಅನ್ನುವಂತ ನಿರ್ಣಯಕ್ಕೆ ಬರ್ತದೆ. ಅದು ವಿವೇಕಿ ಜೀವ ಈ ನಿರ್ಣಯಕ್ಕೆ ಬರ್ತದೆ. ಮತ್ತು ಇಂಥ ಒಂದು ಸಾಮಾನ್ಯ ವಿವೇಕನು, ಕಾಮನ್ ಸೆನ್ಸ್ನು ಇಲ್ಲ ಅಂತಂದ್ರೆ ಧರ್ಮ ಮಾಡೋದು ಕಷ್ಟ ಇದೆ. ಇದು ಕಾಮನ್ ಸೆನ್ಸ್ ಅಂತಾರಲ್ಲ. ನಾನೇನ್ ಮಾಡಬೇಕು, ನಾನ್ಯಾರು ಇದೇ ಗೊತ್ತಿಲ್ಲ ಅಂದಮೇಲೆ ಪರ ಡಿಪೆಂಡ್ ಆಗುವಂತ ಪ್ರಸಂಗ ಬರುವುದೇ ಅಲ್ಲ. ಪರರನ್ನ ಅವಲಂಬಿಸಿ ಒಳ್ಳೆ ಕೆಲಸ ಮಾಡೋದು ಇದು ಕಾಮನ್ ಸೆನ್ಸ್ ವಿಷಯ ಅಲ್ಲ. ಇದು ವಿಶೇಷ ಏನೋ ಬೇರೆ ಕಡೆಗೆ ಬಂಧನದಲ್ಲಿರುವಂತಹ ಜೀವ. ನಡ್ರಿ. ನಿತ್ಯ ನಿಗೋಧ, ಇತರ ನಿಗೋಧ. ನಿತ್ಯ ನಿಗೋಧದಲ್ಲಿ ಎರಡು ಪ್ರಕಾರದ ಜೀವಿಗಳಿವೆ, ಬಾದರ ಮತ್ತು ಸೂಕ್ಷ್ಮ. ಬಾದರ ಪರ್ಯಾಪ್ತಕ ನಿತ್ಯ ನಿಗೋಧಿ ಸಮೂರ್ಛನ ತಿರ್ಯಂಚ ಮತ್ತು ಬಾದರ ಅಪರ್ಯಾಪ್ತಕ ನಿತ್ಯ ನಿಗೋಧಿ ಸಮೂರ್ಛನ ತಿರ್ಯಂಚ. ಎರಡು ಪ್ರಕಾರದ ತಿರ್ಯಂಚ ಜೀವಿಗಳಿವು, ಏಕೇಂದ್ರಿಯ. ಇನ್ನು ಇವುಗಳಿಗೆ ಗುಣಸ್ಥಾನ ನೋಡಿ ಕೆಳಗೆ ಕೊಟ್ಟಿದ್ದಾರೆ, 1, 2 ಅಂತ ಹಾಕಿ. ಒಂದನೇ ನಂಬರ್ನಲ್ಲಿ ಈ ಮೊದಲನೇ ಹಾಕಿರೋದು ನಂಬರ್, ಅದು ಆಮೇಲೆ ಬ್ರಾಕೆಟ್ನಲ್ಲಿ ಕೊಟ್ಟದ್ದು ಗುಣಸ್ಥಾನ 1. ಪ ಅಂದ್ರೆ ಪರ್ಯಾಪ್ತಕ. ಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದೇ ಗುಣಸ್ಥಾನ ಇದೆ ಮತ್ತು ನಿರ್ವರ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಒಂದೇ ಗುಣಸ್ಥಾನ ಇದೆ. ಲಬ್ಧಿ ಅಪರ್ಯಾಪ್ತಕದಲ್ಲಿ ಒಂದೇ ಗುಣಸ್ಥಾನ ಇದೆ. ಅಂದ್ರೆ ಒಂದು ಗುಣಸ್ಥಾನ ಬಿಟ್ರೆ ಹೆಚ್ಚಿನ ಗುಣಸ್ಥಾನ ಅಲ್ಲಿಲ್ಲ. ನಿಗೋಧದಲ್ಲಿರ್ತಕ್ಕಂಥ ಎಲ್ಲಾ ಜೀವಿಗಳು ಒಂದೇ ಗುಣಸ್ಥಾನದ ಉಳ್ಳ ಜೀವಿಗಳು ಅನಂತಿವೆ. ಏನು ಕಮ್ಮಿ ಇದೆ ಅವ್ರದ್ದು? ಅಕ್ಷಯ ಅನಂತ ಭಂಡಾರ ಜೀವಿಗಳ ಏನು ಕಡಿಮೆ ಇವೆ ಮಿಥ್ಯಾತ್ವಿ ಜೀವಿಗಳು. ಸಮ್ಯಕ್ತ್ವಿ ಜೀವಿಗಳನ್ನ 3 ಲೋಕದಲ್ಲಿ ಇರತಕ್ಕಂಥ ಎಲ್ಲಾ ಸಮ್ಯಕ್ ದೃಷ್ಟಿ ಜೀವಿಗಳನ್ನು ಕೂಡಿಸಿದ್ರು, ಸಿದ್ಧ ಪರಮಿಷ್ಠಿಗಳನ್ನು ತಂದು ಅದರೊಳಗೆ ಪ್ಲಸ್ ಮಾಡಿದ್ರು ನಿಗೋಧಿ ಜೀವಿಗಳನ್ನ ಜಯಿಸೋದು ಕಷ್ಟ ಇದೆ. ಬಹುಮತ ಆಗಲ್ಲ ನಮ್ದು. ಸಿದ್ಧ ಪರಮಿಷ್ಠಿಗಳನ್ನು ಸೇರಿಸ್ಕೊಂಡು ನಮ್ಮಲ್ಲಿ 2.5 ದೀಪಗಳಲ್ಲಿರತಕ್ಕಂಥ ಎಲ್ಲಾ ಸಮ್ಯಕ್ ದೃಷ್ಟಿ ಸಂಯಮಿ ಗುಣಸ್ಥಾನ 4ರಿಂದ ಹಿಡ್ಕೊಂಡು 14ರವರೆಗೆ ವರ್ತಮಾನದಲ್ಲಿ ಶರೀರಧಾರಿ ಮನುಷ್ಯರನ್ನ, ತಿರ್ಯಂಚರನ್ನ ಎಲ್ಲರನ್ನೂ ಸೇರಿಸ್ಕೊಳ್ಳೋಣ. ನಿಗೋಧಿ ಸಿದ್ಧ ಪರಮಿಷ್ಠಿಗಳನ್ನು ಸೇರಿಸ್ಕೊಳ್ಳೋಣ. ಆದರೂ ನಿಗೋಧಿ ಜೀವಗಳ ಸಂಖ್ಯೆ ಇದಕ್ಕಿಂತ ಅನಂತ ಪಟ್ಟು ಜಾಸ್ತಿ ಇದೆ.
ಅಕ್ಷಯ ಅನಂತ ಮಿಥ್ಯಾದೃಷ್ಟಿ ಜೀವ. ಜೀವಿಗಳ ಭಂಡಾರದ ಗುಣಸ್ಥಾನ ಯಾವುದು ಅಂದರೆ ಒಂದನೇ ಗುಣಸ್ಥಾನ. ಇಷ್ಟು ಜೀವಿಗಳು ಯಾವ ಗುಣಸ್ಥಾನದಲ್ಲೂ ಇಲ್ಲ. ಇದು ಖಾಲಿ ಆಗುವುದೇ ಇಲ್ಲ. ಒಂದನೇ ಗುಣಸ್ಥಾನ ಎಂದೆಂದೂ ಖಾಲಿ ಆಗುವಂಥದ್ದಲ್ಲ. ಮತ್ತು ಒಂದನೇ ಗುಣಸ್ಥಾನ ಒಂದು ವೇಳೆ ಖಾಲಿ ಆಯಿತು ಅಂತಂದ್ರೆ ತೀರ್ಥಂಕರ ವಾಣಿ ಸುಳ್ಳಾಯಿತು ಅಂತ ಆ ದಿವಸ. ಅಕ್ಷಯ ಅನಂತಿದೆ. ತೀರ್ಥಂಕರ್ ಏನ್ ಹೇಳಿದರು? ಅಕ್ಷಯ ಅನಂತ ಅಂದರೆ ಎಂದೆಂದೂ ಖಾಲಿ ಆಗದಂತಹ ರಾಶಿ. संसार कभी खाली नहीं होगा. पहले गुणस्थान में अनंतानंत अक्षय भंडार, कितना भी मोक्ष जाए अनंत काल तक खाली फिर भी नहीं होगा. उतने जीव न मोक्ष गए हैं न सम्यक दृष्टि है. उतने जीव न मोक्ष में है न सम्यक दृष्टि है. ಇವುಗಳಿಗೆ ನಾವು ಅನಂತ ಅಂತ ಹೇಳ್ಬೋದಷ್ಟೇ. ಅವು ಅನಂತ 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 ಇಂಟು ಅನಂತ 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 ಪ್ಲಸ್ ಇಂಟು ಅನಂತ ಇಂಟು ಅನಂತ ಇನ್ನೊಂದು ಇಂಟು ಅನಂತ ಇನ್ನೊಂತ ಅಸಂಖ್ಯಾತ ಸಲ ಗುಣಾಕಾರ ಮಾಡ್ರಿ. ಅದಕ್ಕೆ ಅಕ್ಷಯ ಅನಂತ ಅಂತಾರೆ. ಗಣಿತ ಮಾಡೋದು ಕಷ್ಟ ಇದೆ. ಗಣಿತ ಮಾಡಿ ತಿಳ್ಕೊಳ್ಳೋದು ಕಠಿಣ ಇದೆ. ಗಣಿತ ಕಠಿಣ ಆಗಿಬಿಡ್ತೈತೆ, ಅಷ್ಟು ದೊಡ್ಡ ಗಣಿತ ಆಗಿಬಿಡುತ್ತೆ. ಹೇಗೆ ಮಾಡೋದು? ಗಣಿತ ಆದರೂ ಹೇಗೆ ಮಾಡೋದು? ಸಾಧ್ಯ ಇಲ್ಲದು. ಇತರ ನಿಗೋದಿ ಜೀವದಲ್ಲೂ ಕೂಡ ಎರಡು ಭೇದ ಮಾಡಬೇಕು, ಬಾದರ ಮತ್ತು ಸೂಕ್ಷ್ಮ. ಬಾದರ ಪರ್ಯಾಪ್ತಕ ಇತರ ನಿಗೋದಿ ಸಮೂರ್ಛನ ತಿರ್ಯಂಶ ಮತ್ತು ಬಾದರ ಅಪರ್ಯಾಪ್ತಕ ಇತರ ನಿಗೋದಿ ಸಮೂರ್ಛನ ತಿರ್ಯಂಶ. ಇವುಗಳಿಗೆ ಪರ್ಯಾಪ್ತಕ ಅವಸ್ಥೆಯಲ್ಲೂ ಒಂದನೇ ಗುಣಸ್ಥಾನ, ನಿರ್ವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲೂ ಕೂಡ ಒಂದನೇ ಗುಣಸ್ಥಾನ ಮತ್ತು ಲಬ್ಧಿ ಅಪರ್ಯಾಪ್ತಕ ಅವಸ್ಥೆಯಲ್ಲೂ ಕೂಡ ಒಂದನೇ ಗುಣಸ್ಥಾನ. ಸೂಕ್ಷ್ಮಗಳಿಗೂ ಕೂಡ ಇದೇ ತರ. ಇನ್ನು ಪ್ರತ್ಯೇಕ ವನಸ್ಪತಿಯಲ್ಲಿ ಎರಡು ಭೇದಗಳು. ಬಾದರ ಪರ್ಯಾಪ್ತಕ ಪ್ರತ್ಯೇಕ ವನಸ್ಪತಿ, ಬಾದರ ಪರ್ಯಾಪ್ತ ಸಪ್ರತಿಷ್ಠಿತ ಪ್ರತ್ಯೇಕ ವನಸ್ಪತಿ ಮತ್ತು ಬಾದರ ಅಪರ್ಯಾಪ್ತಕ ಸಪ್ರತಿಷ್ಠಿತ ಪ್ರತ್ಯೇಕ ವನಸ್ಪತಿ. ಇವುಗಳಲ್ಲಿ ಪರ್ಯಾಪ್ತ ಅವಸ್ಥೆಯಲ್ಲಿ ಒಂದೇ ಗುಣಸ್ಥಾನ, ನಿರ್ವೃತ್ತಿ ಅಪರ್ಯಾಪ್ತ ಅವಸ್ಥೆಯಲ್ಲಿ ಎರಡು ಗುಣಸ್ಥಾನಗಳು, ಒಂದನೇ ಗುಣಸ್ಥಾನ ಎರಡನೇ ಗುಣಸ್ಥಾನ. ದೇವಗತಿಯಿಂದ ಬರುವ ದೇವತೆಗಳು ಅಂದರೆ ಭವನತ್ರಿಕ ದೇವತೆಗಳು ಮತ್ತು ಒಂದನೇ ಹಾಗೂ ಎರಡನೇ ಸ್ವರ್ಗದ ದೇವತೆಗಳು ಮರಣ ಹೊಂದಿ ಪ್ರತ್ಯೇಕ ವನಸ್ಪತಿ ಕಾಯಿಕ ಆಗಿ ಜನ್ಮ ತಾಳಬಹುದು. ದೇವಗತಿಯಿಂದ ವನಸ್ಪತಿ ಆಗಬಹುದು, ಗಿಡ ಮರ ಆಗಿ ಹುಟ್ಟಬಹುದು ದೇವತೆಗಳು.